ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಅಂಗಾರಕಾಯ ವಿದ್ಮಹೇ ಭೂಮಿಪುತ್ರಾಯ ಧೀಮಹಿ ತನ್ನೋ ಮಂಗಳ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಕುಜನ ವಕ್ರಿ ಮಿಥುನ ಪ್ರವೇಶಕ್ಕೆ ಮತ್ತೊಮ್ಮೆ ಸ್ವಾಗತ. ಮಂಗಳ ಗ್ರಹ ಈಗಾಗಲೇ ವಕ್ರಗತಿಯಲ್ಲಿ ಕಟಕ ರಾಶಿಯಲ್ಲಿ ಕಳೆದ ತಿಂಗಳಿಂದ ಇರುವಂಥ ಒಂದು ಪ್ರತ್ಯೇಕ ವಿಡಿಯೋನ ಈಗಾಗಲೇ ನೀವು ಹಿಂದೆ ವೀಕ್ಷಿಸಿದ್ದೀರಾ ಕಳೆದ ತಿಂಗಳಲ್ಲಿ. ಈಗ ಅದೇ ಮಂಗಳನ ಪರಿವರ್ತನೆ ಈ ಬಾರಿ ಅಲ್ಲಿ ಆಗ್ತಾ ಇರುವಂಥದ್ದು. ಜನವರಿ 21ರಂದು ಆತನು ವಕ್ರಿಯಾಗಿ ಅಂದರೆ ಹಿಮ್ಮುಖವಾದ ಚಲನೆ, ಅಂದರೆ ಆತನು ವಾಪಸ್ಸು ತನ್ನ ಒಂದು ಹಳೆಯ ರಾಶಿಗೆ ಮತ್ತೆ ಮರಳುವಂಥದ್ದು ಸ್ಥಿತಿ ಆಗುತ್ತೆ. ಹಾಗೆ ಗ್ರಹಗಳಿಗೆ ವಕ್ರಗತಿ ಅನ್ನೋದು ಬರ್ತಾ ಇರುತ್ತೆ, ಅಥವಾ ಹಿಮ್ಮುಖವಾದ ಚಲನೆಯ ಒಂದು ಭಾಸ ನಮಗೆ ಈ ಭೂಮಿಯಲ್ಲಿ ಇರುವಂತಹ ಒಂದು ನಿವಾಸಿಗಳಿಗೆ ಕೆಲವೊಂದು ಗ್ರಹಗಳು ಒಂದು ಅಂತರವನ್ನು ವ್ಯತ್ಯಾಸದ ಕಾರಣವಾಗಿ, ಅದು ಭೂಮಿ ಮತ್ತು ಆ ಗ್ರಹಗಳ ಚಲನೆ ವ್ಯತ್ಯಾಸದ ಅಂತರದಿಂದ ನಮಗೆ ಹಿಮ್ಮುಖವಾದ ಚಲನೆ ಒಂದು ಭಾವನೆ ಬರುತ್ತೆ. ಅದನ್ನು ಜ್ಯೋತಿಷದಲ್ಲಿ ಹಿಂದೆನೂ ಉಲ್ಲೇಖಿಸಿದ್ದಾರೆ. ಅದಕ್ಕೆ ಈ ಇಂಗ್ಲೀಷ್ನಲ್ಲಿ ರೆಟ್ರೋಗ್ರೇಡ್ ಅಂತ ಹೇಳ್ತಾರೆ, ಅಥವಾ ವಕ್ರಗತಿಯ ಚಲನೆ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ರೆಟ್ರೋ ಅಥವಾ ಹಿಂದಕ್ಕೆ ಬರುವಂಥದ್ದು, ಆ ಹಿಂದಕ್ಕೆ ಬರುವಂಥ ಒಂದು ಘಟನೆ ಆಗುತ್ತೆ. ಮಂಗಳನು ಈಗಾಗಲೇ ಆತನು ವಕ್ರಿಯಾಗಿ ಕಟಕ ರಾಶಿಯಲ್ಲಿ ಇದ್ದಂತನು ಈಗ ಜನವರಿ 21ರಿಂದ ಆತನು ಮರಳಿ ತನ್ನ ಒಂದು ಮಿಥುನ ರಾಶಿಗೆ ಬರಲಿದ್ದಾನೆ. ಆ ಮಿಥುನ ರಾಶಿಗೆ ಬರ್ತಿದ್ದಂತೆ ಆತನ ಫಲಗಳಲ್ಲಿ ಸಹ ಖಂಡಿತ ವ್ಯತ್ಯಾಸ ಆಗುತ್ತೆ. ಒಂದು ಕಟಕ ರಾಶಿಗೆ ಆಚಾರ್ಯ ನೀಚತ್ವದ ರಾಶಿಯಾಗಿರುತ್ತೆ, ಇನ್ನು ಮಿಥುನ ರಾಶಿಯು ಇನ್ನೊಂದು ರೀತಿಯ ಪರಿಣಾಮವನ್ನು ಬೀರುವಂಥ ರಾಶಿಯಾಗಿರುತ್ತೆ. ಹಾಗಾಗಿ ಈ ಗ್ರಹಗಳ ಒಂದು ರಾಶಿಗೆ ಮೇಲಿನ ಒಂದು ಚಲನೆಗೆ ಅನುಗುಣವಾಗಿ ಈ ಅನೇಕ ರೀತಿಯ ಜಾಗತಿಕ ಫಲವು ಜೊತೆಗೆ ವೈಯಕ್ತಿಕವಾದ 12 ರಾಶಿಗಳ ಫಲವು ಸಹ ನಿರ್ಣಯ ಆಗುತ್ತೆ. ಮಂಗಳನು ನಮ್ಮ ಒಂದು ಆಗುಹೋಗುಗಳ ಮೇಲೆ ತುಂಬ ಪರಿಣಾಮ ಬೀರುವಂಥ ಒಂದು ಪ್ರಭಾವಶಾಲಿ ಗ್ರಹ ಆಗಿದ್ದಾನೆ. ಆತನು ಧೈರ್ಯಕ್ಕೆ, ಸಾಹಸಕ್ಕೆ, ಜೊತೆಗೆ ಭೂಮಿಗೆ ಪುತ್ರನಾಗಿದ್ದಾನೆ. ಭೂಮಿ ಪುತ್ರನಾಗಿದ್ದ ಆತನು ಸರ್ವಶಕ್ತಿಗಳ ಮೂಲ. ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮಿ ಅಂತ ಹೇಳ್ತೇವೆ. ಅದನ್ನು ಒಂದು ಶಕ್ತಿಗೆ ಮೂಲ ಆಗಿರ್ತಾನೆ. ಅಂಗಾರಕ ಅಂದರೆ ಉರಿಯುವ ಒಂದು ಬೆಂಕಿಯ ಕೆಂಡ ಅಥವಾ ಉರಿಯುವ ಬೆಂಕಿಯ ಒಂದು ಸಂಕೇತ ಆಗಿರ್ತಾನೆ. ಹಾಗಾಗಿ ಅದೊಂದು ಅಲ್ಲಿ ಪ್ರಾಣಶಕ್ತಿಯ ಸಂಕೇತನಾಗಿರ್ತಾನೆ. ಶಕ್ತಿಗಳ ಸಂಚಾರ ಅಂದರೆ ಪವರ್ ಟ್ರಾನ್ಸ್ಮಿಷನ್ ಅಂತ ಏನು ಹೇಳ್ತೇನೆ, ಅದು ನಮ್ಮ ದೇಹದಲ್ಲಿರ್ಬೋದು ಅಥವಾ ಇನ್ನಿತರ ಒಂದು ಪ್ರಕೃತಿಯಲ್ಲೂ ಇರ್ಬೋದು. ಎಲ್ಲ ಒಂದು ಶಕ್ತಿಗೆ ಒಂದು ಪ್ರಸರಣಕ್ಕೆ, ಶಕ್ತಿಯ ಒಂದು ವಿಶೇಷವಾದ ಸಂಚಲನಕ್ಕೆ ಆ ಮಂಗಳನ ಒಂದು ಆಧಿಪತ್ಯ ಕಂಡು ಬರುತ್ತೆ. ಜೊತೆಗೆ ಆತನು ಯುವ ವರ್ಗದವನಾಗಿದ್ದು ಯುದ್ಧಕಾರಕನು, ಯುದ್ಧಗಳಿಗೆ ಪ್ರೇರೇಪಣೆ ಮಾಡುವಂಥನು, ಒಬ್ಬ ವೀರ ಯೋಧನು, ಕ್ಷಾತ್ರ ತೇಜಸ್ಸುಳ್ಳವನು ಆಗಿದ್ದಾನೆ ಮಂಗಳನು. ಜೊತೆಗೆ ಆತನಿಂದ ಈ ಹಲವಾರು ರಂಗಗಳು, ಉದಾಹರಣೆಗೆ ಈ ಪವರ್ ಸೆಕ್ಟರ್ ಅಂತ ಹೇಳಿದ್ರು ನಾವು, ಪವರ್ ಪ್ರೊಡಕ್ಷನ್ ಅಂತ ಹೇಳಿದ್ರು, ಅಂಥ ಒಂದು ಎನರ್ಜಿಗಳು ಅಂತ ತಯಾರು ಮಾಡುವಂಥ ವಿಚಾರಕ್ಕೆ ಮಂಗಳನ ಅನುಗ್ರಹ ಬೇಕಾಗುತ್ತೆ. ಇನ್ನು ಅನೇಕ ರೀತಿಯ ಭೂಮಿಯಿಂದ ಪಡೆಯುವಂಥ ಉತ್ಪನ್ನಗಳು, ಆತನು ಭೂಮಿ ಪುತ್ರನಾಗಿರೋದ್ರಿಂದ ಹಲವಾರು ರೀತಿಯ ಗಣಿಗಾರಿಕೆಗಳು, ಗಣಿಯಿಂದ ತೆಗೆಯುವ ಉತ್ಪನ್ನಗಳಿರ್ಬೋದು, ಅನೇಕ ರೀತಿಯ ಕೈಗಾರಿಕೆಗಳು, ಇವೆಲ್ಲವೂ ಮಂಗಳನ ನಿಯಂತ್ರಣದಲ್ಲಿ ಬರುತ್ತೆ, ಅಥವಾ ಮಂಗಳನ ಶಕ್ತಿ ಮೂಲದ ನಿಯಂತ್ರಣದಲ್ಲಿ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆ ಒಂದು ಈಗಿನ ಆಧುನಿಕ ಯುಗದಲ್ಲೂ ಮಂಗಳನ ಪ್ರಭಾವ ಇದ್ದಿರುತ್ತೆ. ಜೊತೆಗೆ ಯಾವುದೇ ರೀತಿಯ ಮಿಲಿಟರಿ ಶಸ್ತ್ರಾಸ್ತ್ರಗಳು, ಬೇರೆ ಬೇರೆ ರೀತಿಯ ಯುದ್ಧ ಟ್ಯಾಂಕ್ಗಳು, ಬಾಂಬುಗಳು ಯಾವುದಿರ್ಬೋದು, ಹಾಗೆ ಯಾವುದೇ ರೀತಿಯ ಸ್ಫೋಟ ಆಗುವಂಥ ವಸ್ತುಗಳಿರ್ಬೋದು, ಅಥವಾ ಜ್ವಲನಶೀಲವಾದ ದಹನವಾದ ಇಂಧನಗಳು ಇರ್ಬೋದು, ಪೆಟ್ರೋಲು, ಡೀಸೆಲು, ಇವೆಲ್ಲವೂ ಈಗ ಇಂಧನ ಇಲ್ಲದೆ ನಮ್ಮ ಯಾವುದೇ ಪ್ರಪಂಚ ಈಗ ನಡೆಯೋದಿಲ್ಲ. ಇಂಧನ ಅಂದರೆ ಅದು ಕರೆಂಟ್ ಇರ್ಬೋದು, ಇಲ್ಲ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇವು ಆ ಭೂಮಿ ಇವುಗಳಿಂದಲೇ ತೆಗೆಯುವಂಥದ್ದು, ಪೆಟ್ರೋಲನ್ನಾಗಲಿ ಇನ್ನೊಂದಾಗಲಿ. ಹಾಗಾಗಿ ಅಂತಹ ಒಂದು ಶಕ್ತಿಗಳ ಪರಿವರ್ತಕಾರಕ ಅಂತಹ ಮಂಗಳನ ಒಂದು ವಿಶೇಷವಾದ ಒಂದು ಪ್ರಭಾವ ಸರ್ವ ಈಗಿನ ಒಂದು ಆಧುನಿಕ ಜಗತ್ತಿನ ಮೇಲೆ ಇರುತ್ತೆ. ಹಿಂದಿನ ಜಗತ್ತಿನಲ್ಲೂ ಇತ್ತು, ಮುಂದೇನೂ ಸಹ ಮಂಗಳನ ಒಂದು ಆಧಿಪತ್ಯ ಬೇಕಾಗುತ್ತೆ. ಇನ್ನು ನಮ್ಮ ದೇಹದಲ್ಲಿ ಆತನು ರಕ್ತ ಪರಿಚಲನೆ ಮೂಲಕ ಶಕ್ತಿಯ ಪ್ರವಾಹವನ್ನು ಆತನು ನಿಯಂತ್ರಣ ಮಾಡ್ತಾನೆ. ನಮ್ಮಲ್ಲಿ ಆ ಒಂದು ಕೆಂಪು ರಕ್ತ ಕಣ ಅಂತ ನಾವು ಹೇಳ್ತೇವೆ. ಹಾಗಾಗಿ ಆ ಆತನ ವರ್ಣವೇ ಕೆಂಪು ವರ್ಣ ಆಗಿರುತ್ತೆ. ಹಾಗಾಗಿ ಅಂಗಾರಕು ನಮ್ಮ ದೇಹದಲ್ಲಿ ಸಹ ಶಕ್ತಿಯನ್ನು ಪ್ರಸರಣ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾನೆ. ಆತನು ವ್ಯತ್ಯಾಸದಿಂದ ಅಂದರೆ ದೇಹದಲ್ಲಿ ಏನಾದರೂ ಹೀಟ್ ಆ್ಯಂಡ್ ಕೋಲ್ಡ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂದರೆ ಮಂಗಳನು ತುಂಬ ಮುನಿದರೆ ನಮ್ಮಲ್ಲಿ ಆ ಒಂದು ಉಷ್ಣದ ಪ್ರಭಾವ ಹೆಚ್ಚಳಾಗುವಂಥದ್ದು. ಆತನು ನಮಗೆ ಸರಿಯಾದ ಕಾರ್ಯನಿರ್ವಹಣೆ ಮಾಡಿದರೆ ಅದರ ಉಷ್ಣ ಮತ್ತು ಶೀತದ ಒಂದು ವ್ಯತ್ಯಾಸಗಳಿಂದ ಬೇರೆ ಬೇರೆ ರೀತಿಯ ಕಾಯಿಲೆಗಳು, ತೊಂದರೆಗಳು ಬರುವಂಥದ್ದು. ಜೀರ್ಣದ ಜಠರಾಗ್ನಿ ಅಂತ ಹೇಳಿದ್ರೆ ಅಗ್ನಿ, ಆ ಅಗ್ನಿ ಸ್ವರೂಪನೂ ಆಗಿದೆ. ಜಠರ ಅಗ್ನಿ ಅಂತ ನಾವು ತಿಂದಿದ್ದು ಜೀರ್ಣ ಆಗಬೇಕಾದ್ರೆ ಜಠರಾಗ್ನಿ ಅಂತ ಹೇಳ್ತೇವೆ, ಡೈಜೆಸ್ಟಿವ್ ಫೈರ್.
ಅದನ್ನು ಅಲ್ಲಿ ಸೂಕ್ತವಾಗಿರಬೇಕು. ಅದಕ್ಕೂ ಮಂಗಳನ ಒಂದು ಕಾರಕ ಬೇಕು. ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿ, ಧೈರ್ಯ ಇದ್ದರೆ ನಾವು ಯಾವುದೇ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಜೀವನದಲ್ಲಿ. ಅಂಥ ಧೈರ್ಯವನ್ನು ತುಂಬುವಂಥನು, ಶೌರ್ಯವನ್ನು ತುಂಬುವಂಥನು, ಕ್ಷಾತ್ರ ತೇಜಸ್ಸನ್ನು ತುಂಬುವಂಥನು ಮಂಗಳನಾಗಿದ್ದಾನೆ. ಹಾಗಾಗಿ ಮಂಗಳನ ಕಾರಕತ್ವಗಳು ಬಹಳ ಇರ್ತವೆ. ಹಾಗಾಗಿ ಮಂಗಳನು ಇದಲ್ಲದೆ ಬೇರೆ ಬೇರೆ ರೀತಿಯ ಸರ್ಕಾರದ ಅಧಿಕಾರ, ಉನ್ನತವಾದ ಹುದ್ದೆಗಳು, ರಾಜಕೀಯವಾದ ಒಂದು ಸಾಧನೆಗಳು, ರಾಜಕೀಯದಲ್ಲಿ ಅಧಿಕಾರ ಪಡೆಯುವುದು, ರಾಜಕೀಯದಲ್ಲಿ ಚುನಾವಣೆಗಳನ್ನು ಗೆಲ್ಲುವಂಥದ್ದು. ಅಲ್ಲದೆ ಈ ವೈವಾಹಿಕ ಜೀವನದಲ್ಲೂ ನಾವು ಗಮನಿಸಿದೆ ಹೆಚ್ಚಿನವರು ಈಗ ಮಂಗಳ ದೋಷ ಇದೆ, ಕುಜ ದೋಷ ಇದೆ, ಅಂಗಾರಕ ದೋಷ ಅಂದರೆ ಮಂಗಳ ಕುಜ ಅಂಗಾರಕ ಅಂದರೆ ಒಬ್ಬನೇ, ಅವರಿಗೆ ಬೇರೆ ಬೇರೆ ಹೆಸರಿದ್ದಾರೆ. ಹಾಗೆ ಮಂಗಳ ದೋಷ, ಅಂಗಾರಕ ದೋಷ, ಕುಜ ದೋಷ ಅಂತ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ. ಹಾಗಾಗಿ ಆತನು ಒಲಿದರೆ ಮಂಗಳಕಾರಕನು, ಮಂಗಳ ಕಾರ್ಯ ಆಗತ್ತೆ. ಆತನು ಮುನ್ನಿದರೆ ಅಥವಾ ಸರಿಯಾದ ಸ್ಥಾನದಲ್ಲಿ ಇಲ್ಲದೇ ಇದ್ದರೆ ಅಥವಾ ಪಾಪ ಯುತಿಗಳಿಂದ ಎಲ್ಲ ಕೂಡಿದರೆ ಆವಾಗ ಅಮಂಗಳ ಆಗುತ್ತೆ, ಅಥವಾ ಮಂಗಳ ಕಾರ್ಯಗಳು ಆಗದೇ ಇರುತ್ತೆ, ಮಂಗಳ ಕಾರ್ಯಗಳು ವಿಳಂಬ ಆಗುತ್ತೆ, ಮಂಗಳ ಕಾರ್ಯಗಳಿಗೆ ವಿಘ್ನಗಳು ಬರ್ತವೆ. ಹಾಗಾಗಿ ಮದುವೆ ಆಗಲಿಕ್ಕೂ, ಮದುವೆಯಾದ ದಾಂಪತ್ಯವು ಚೆನ್ನಾಗಿರಲಿಕ್ಕೂ, ಜೊತೆಗೆ ಮದುವೆಯಾದ ದಾಂಪತ್ಯದಲ್ಲಿ ಸುಖವನ್ನು ಪಡೆಯಲಿಕ್ಕೂ ಸಹ ಮಂಗಳನ ಒಂದು ಪ್ರಭಾವ ಬಹಳಷ್ಟು ಉತ್ತಮ ಪ್ರಭಾವವನ್ನು ಕೊಡುತ್ತೆ. ಹಾಗೆ ಮಂಗಳನು ತುಂಬ ಒಂದು ಪ್ರಚೋದನಕಾರಿಯು, ಪ್ರೇರಣಾಕಾರಿಯು, ಪ್ರಭಾವಶಾಲಿಯು ಗ್ರಹ ಆಗಿದ್ದಾನೆ. ಹಾಗಾಗಿ ಆ ಮಂಗಳನ ಪರಿವರ್ತನೆ ಜಗತ್ತಿನ ಮೇಲೂ ವ್ಯಕ್ತಿಗಳ ಮೇಲೂ ತುಂಬ ಪರಿಣಾಮ ಬೀರುತ್ತೆ. ಈಗ ಬರುವಂಥ ಈ ವಕ್ರೀ ಸ್ಥಿತಿಯು ಸ್ವಲ್ಪ ವಕ್ರೀಕರಣವಾಗಿ ಮಂಗಳನ ಅಡ್ಡ ಪರಿಣಾಮಗಳು ಜಗತ್ತಿನ ಮೇಲೆ ಜಾಸ್ತಿ ಇರುತ್ತೆ. ಹಿಂದೆ ಆ ಒಂದು ಕಟಕ ರಾಶಿಗೆ ಪ್ರವೇಶ ಆಗುವ ಅದರ ಒಂದು ವಕ್ರೀ ಫಲವನ್ನು ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಅದಕ್ಕೆ ತಕ್ಕಂಥ ಫಲವನ್ನು ಬೇಕಾದ್ರೆ ನೀವು ಅಲ್ಲಿ ವಿಶ್ಲೇಷಣೆ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಜಗತ್ತಿನಲ್ಲಿ ಅಂಥದ್ದೆಲ್ಲ ಏನೇನು ಘಟನೆಗಳಾಗಿವೆ ಅಂಥೇಳಿ. ಏನೇನು ಘಟನೆಗಳಾಗಿವೆ ಬೇರೆ ಅಂತ ಹೇಳಿದ್ರೆ ಅಲ್ಲಿ ಜ್ವಾಲಾಮುಖಿ ಸ್ಫೋಟದ ವಿಚಾರ ಹೇಳಿದ್ದಾರೆ, ಭೂಕಂಪನಗಳ ವಿಚಾರ. ನಮ್ಮ ರಾಜ್ಯದಲ್ಲೂ ಭೂಕಂಪನ ಅನುಭವಗಳಾಗಿವೆ. ಅದನ್ನು ಕೆಲವೊಂದು ವಿಜ್ಞಾನಿಗಳು ನಿರಾಕರಣೆ ಮಾಡ್ತಾರೆ, ಕೆಲವೊಂದು ಅದನ್ನು ಭೂಕಂಪ ಹೌದು ಅಂತೇಳಿ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಹಿಂದೆ ಆಗದಿದ್ದಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಭೂಕಂಪದ ಅನುಭವ ಆಗಿದೆ, ಅಥವಾ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲೂ ಭೂಕಂಪದ ಅನುಭವ ಆಗಿರ್ತವೆ. ಅಂದರೆ ಅದನ್ನು ಕಟಕದಲ್ಲಿ ವಕ್ರದಲ್ಲಿದ್ದಾಗ ಇಂಥ ಅನುಭವಗಳಾಗಿವೆ. ಕೆಲವೊಂದು ಭಾಗದಲ್ಲಿ ಜ್ವಾಲಾಮುಖಿಗಳು, ತಣ್ಣನೆ ಇದ್ದ ಜ್ವಾಲಾಮುಖಿಗಳು ಇದ್ದಕ್ಕಿದ್ದಂತೆ ಸ್ಫೋಟವಾದ ಘಟನೆಗಳು ಜರುಗಿವೆ. ಯುದ್ಧದ ವಿರಾಮ ಅಂತ ಘೋಷಣೆ, ಸುಳ್ಳು ಘೋಷಣೆ ಮಾಡಿ ಮತ್ತೆ ಅಲ್ಲಿ ಯುದ್ಧಗಳು ಸ್ಫೋಟವು ಆಗಿವೆ. ಈಗ ಈ ವಕ್ರೀ ಸ್ಥಿತಿ ಅಕ್ಕನು ಕಟಕದಲ್ಲಿದ್ದಾಗ ಅವೆಲ್ಲೂ ಈಗ ಆಗು ಹೋಗುಗಳ ಮೇಲೆ ಕಟಕದಲ್ಲಿನ ವಕ್ರೀ ಸ್ಥಿತಿ ಈಗಾಗಲೇ ಪರಿಣಾಮ ಬೀರಿದೆ. ಜೊತೆಗೆ ರಾಜಕೀಯವಾದ ತಲ್ಲಣಗಳು, ಅನೇಕ ರೀತಿಯ ಒಂದು ವಿರುದ್ಧವಾದ ಅಪರಾಧ ಕೃತ್ಯಗಳು ಇವೆಲ್ಲವೂ ಜರುಗಿವೆ. ಈಗ ಆತನು ಮಿಥುನಕ್ಕೆ ಬಂದಾಗಲೂ ಅಂತಹ ಘಟನೆಗಳು ಅಥವಾ ಅಂತಹ ಪುನರಾವರ್ತನೆಗಳು ಖಂಡಿತ ಮತ್ತು ವಕ್ರಸ್ಥಿತಿಯಲ್ಲಿದ್ದಾಗ ಆಗುತ್ತೆ. ಯಾಕಂದರೆ ಅಲ್ಲಿ ಮಂಗಳನು ರುಜುಗತಿ ಇದ್ದಾಗ ರುಜು ಪರಿಣಾಮವು, ವಕ್ರಗತಿ ಇದ್ದಾಗ ವಕ್ರ ಅಥವಾ ಅಡ್ಡ ಅಥವಾ ಬೇರೆ ಬೇರೆ ರೀತಿಯ ಒಂದು ದುಷ್ಪರಿಣಾಮಗಳು ಆಗುವಂಥದ್ದು. ಜೊತೆಗೆ ಮಿಥುನ ರಾಶಿಯು ಅದನ್ನು ಮಂಗಳನ ಒಂದು ಪ್ರಿಯವಾದ ಸ್ಥಾನ ಏನೂ ಅಲ್ಲ. ಕಟಕದಲ್ಲಿ ಆತನು ನೀಚನು, ಜೊತೆಗೆ ಮಿಥುನದಲ್ಲಿ ಅದು ಬುಧನ ಒಂದು ರಾಶಿಯಾಗಿರುತ್ತೆ, ಬುಧನ ಒಂದು ಮನೆಯಾಗಿರುತ್ತೆ. ಬುಧನ ಮನೆಯಲ್ಲಿ ಮಂಗಳನ ಬರುತ್ತದೆ. ಬುಧನು ಸೌಮ್ಯಕಾರಕ, ಸೌಮ್ಯವಾದಿ ಗ್ರಹ. ಅಲ್ಲಿ ಸೌಮ್ಯವಾದಿ ಗ್ರಹ ಬುಧನ ಮನೆಯಲ್ಲಿ ಆ ಒಂದು ವಕ್ರತ್ವದಲ್ಲಿರುವಂತಹ ಮಂಗಳನು ಬಂದಾಗ ಆತನಿಂದ ನಾವು ಒಳ್ಳೆಯ ಪರಿಣಾಮವನ್ನು ನಿರೀಕ್ಷೆ ಮಾಡುತ್ತಿಲ್ಲ. ಆದ್ದರಿಂದ ಅಡ್ಡ ಪರಿಣಾಮಗಳು ಜಗತ್ತಿನ ಮೇಲೆ ಆಗುತ್ತೆ. ಅಪರಾಧ ಕೃತ್ಯಗಳು, ಕಲಹಗಳು ಆಗುವಂಥದ್ದು, ವಿಶೇಷವಾಗಿ ದಾಯಾದಿ ಕಲಹಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ಕೌಟುಂಬಿಕ ವಿವಾದಗಳು ಹೆಚ್ಚಳಾಗುವಂಥದ್ದು, ಆಸ್ತಿ ವಿವಾದ, ಜೊತೆಗೆ ಹಲವಾರು ಬಿಸ್ನೆಸ್ಗಳಲ್ಲಿ ದೊಡ್ಡ ದೊಡ್ಡ ಒಂದು ಬಿಸ್ನೆಸ್ ಹೌಸ್ಗಳಿರ್ಬೋದು, ಇಂಡಸ್ಟ್ರಿಗಳಿರ್ಬೋದು, ಕೈಗಾರಿಕೆ ಇರ್ಬೋದು, ಅಥವಾ MNCಗಳೇ ಇರ್ಬೋದು, ಅಂತಹ ಕೈಗಾರಿಕೆಗಳಲ್ಲಿ ಬಿಸ್ನೆಸ್ಗಳಲ್ಲಿ ಈಗ ಬಿರುಕುಗಳು ಮೂಡುವಂಥದ್ದು, ಭಿನ್ನಾಭಿಪ್ರಾಯಗಳು ಮೂಡೋದು, ಅಂಥ ಕೆಲವು ದಿವಾಳಿ ಆಗುವಂಥದ್ದು ಅಥವಾ ಅವುಗಳ ಡಿಸಾಲ್ವ್ ಆಗೋ ಅಂದರೆ ವಿಸರ್ಜನೆ ಮಾಡುವಂಥದ್ದೆಲ್ಲ ಆಗುತ್ತೆ. ಜೊತೆಗೆ ಅಲ್ಲಿ ಬೇರೆ ರೀತಿಯ ಪಾಲಿನ ವಿಚಾರ ಅಥವಾ ಆಸ್ತಿ ವಿಚಾರ ಕಲಗಳು ಅಂಥ ದೊಡ್ಡ ದೊಡ್ಡ ಬಿಸ್ನೆಸ್ ಗ್ರೂಪ್ಗಳಲ್ಲಿ ಅಥವಾ ಬಿಸ್ನೆಸ್ ಫ್ಯಾಮಿಲಿಗಳಲ್ಲಿ ಅಂದರೆ ಆ ಒಂದು ವ್ಯಾಪಾರಗಳನ್ನು ಮಾಡುವಂಥ ಕುಟುಂಬಗಳಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹಲವಾರು ಈ ಪ್ರಾಕೃತಿಕವಾದ ವೈಚಿತ್ರ್ಯಗಳು ಅಂದರೆ ಬೆಂಕಿ ಮೂಲದಿಂದ, ಅಗ್ನಿ ಮೂಲದಿಂದ, ನೀರಿನ ಮೂಲದಿಂದ ಕೆಲವು ಪ್ರಾಕೃತಿಕವಾದ ವೈಚಿತ್ರ್ಯಗಳು ಈ ಅವಧಿಯಲ್ಲಿ ಅಂದರೆ ಜನವರಿ 21ರಿಂದ ಫೆಬ್ರವರಿ 24ರವರೆಗೆ, ಜನವರಿ 21ರಿಂದ ಫೆಬ್ರವರಿ 24ರವರೆಗೆ 34 ದಿನಗಳು ಆತನು ಮಿಥುನದಲ್ಲೇ ವಕ್ರಿಯಾಗಿರ್ತಾನೆ. ಆಮೇಲೆ ಆತನಿಗೆ ಅಲ್ಲಿ ಮಿಥುನದಲ್ಲೇ ರುಜುಗತಿ ಪ್ರಾಪ್ತಿಯಾಗುತ್ತೆ. ಹಾಗಾಗಿ 34 ದಿನಗಳು ಆತನು ಮಿಥುನದಲ್ಲೇ ವಕ್ರಿಯಾಗಿರ್ತಾನೆ. ಈ ಕಾಲದಲ್ಲಿ ಅನೇಕ ರೀತಿಯ ಪ್ರಾಕೃತಿಕವಾದ ಭಿನ್ನತೆಗಳು, ಶೀತ ಮತ್ತು ಉಷ್ಣದ ವ್ಯತ್ಯಾಸಗಳಿಂದ ಆಗುವಂಥ ಅಂದರೆ ಕೆಲವೊಂದು ಭಾಗದಲ್ಲಿ ಅತಿ ಶೀತವು ಅಥವಾ ಹಿಮದ ಪಾತವು ಆಗುವಂಥದ್ದು, ಹಿಮಗಳಿಂದ ಅಥವಾ ಹಿಮ ಕರಗಿ ಹಲವಾರುಗಳು ಮುಳುಗಡೆ ಆಗುವಂಥದ್ದೆಲ್ಲ ಬರುತ್ತೆ. ಜೊತೆಗೆ ಕೆಲವೊಂದು ಪ್ರದೇಶದಲ್ಲಿ ಅತಿಯಾದ ಉಷ್ಣ ಗಾಳಿ, ಅತಿಯಾದ ಬಿಸಿಲು, ಅಥವಾ ಬಿಸಿಲಿನ ತಾಪಕ್ಕೆ ಏನೋ ತೊಂದರೆಗಳಾಗುವಂಥದ್ದು, ಈ ರೀತಿ ಉಷ್ಣ ಮತ್ತು ಶೀತದ ದ್ವಂದ್ವಗಳು ಹೆಚ್ಚಳಾಗುತ್ತೆ. ಅಂದರೆ ಅಲ್ಲಿ ಮಿಥುನದ ಬುಧನು ಆತನು ಶೀತಕಾರನು, ತಂಪುಕಾರನು, ಸೌಮ್ಯಕಾರಿ ಆಗಿದ್ದರೆ ಮಂಗಳನು ಉಗ್ರಕಾರಿಯು, ಉಷ್ಣಕಾರಿಯು, ಜೊತೆಗೆ ಬೆಂಕಿಯನ್ನು, ಜೊತೆಗೆ ಹೀಟನ್ನು ಪ್ರತಿಪಾದಿಸುವಂಥ ಒಂದು ಗ್ರಹ ಆಗಿದ್ದಾನೆ. ಹಾಗಾಗಿ ಎಲ್ಲಿ ಶೀತ ಮತ್ತು ಉಷ್ಣದ ತಾಕಲಾಟ, ಶೀತದ ಅತಿರೇಕ ಅಥವಾ ಉಷ್ಣದ ಅತಿರೇಕಗಳು ಈ ಕಾಲದಲ್ಲಿ ತೊಂದರೆ ಉಂಟು ಮಾಡುತ್ತೆ. ಜೊತೆಗೆ ಜಾಗತಿಕವಾಗಿಯೂ ಹಲವಾರು ಯುದ್ಧದ ಸನ್ನಿವೇಶಗಳು ಈಗಾಗಲೇ ಇದ್ದದ್ದು ಅದು ಈಗ ಮತ್ತೆ ಸ್ಫೋಟ ಆಗೋದು. ಅಂದರೆ ತಣ್ಣನಿರುತ್ತೆ, ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಶೀಘ್ರವಾಗಿ ದಾಳಿಯಾಗುವಂಥದ್ದು, ಜೊತೆಗೆ ಆಕಸ್ಮಿಕವಾಗಿ ದಾಳಿಯಾಗುವಂಥದ್ದು, ಅಥವಾ ಗುಪ್ತ ರೀತಿಯಲ್ಲಿ ಕೆಲವೊಂದು ದೇಶಗಳ ಮೇಲೆ, ಪ್ರದೇಶಗಳ ಮೇಲೆ ದಾಳಿ ಆಗುವಂಥದ್ದು, ಗುಪ್ತವಾಗಿ ಏನೋ ಬಾಂಬ್ ಅಥವಾ ಇನ್ನಿತರ ಸ್ಫೋಟ ಸಂಚುಗಳನ್ನು ಮಾಡುವಂಥದ್ದೆಲ್ಲ ಆಗುತ್ತೆ. ಇನ್ನು ಈ ಕಾಲದಲ್ಲಿ
ಆರ್ಥಿಕವಾಗಿ ಸ್ವಲ್ಪ ಕುಸಿತ ಆಗ್ಬೋದು. ಎಲ್ಲ ರೀತಿಯ ವ್ಯಾಪಾರ ಉದ್ಯಮ ಅಂದರೆ ಬುಧನು ವ್ಯಾಪಾರ ಉದ್ಯಮ ಆಕರ್ಷಕ ಚಟುವಟಿಕೆಗಳು ಬೇರೆ ಬೇರೆ ರೀತಿಯ ಕಮರ್ಷಿಯಲ್ ಆ್ಯಕ್ಟಿವಿಟಿಗಳು ಅಥವಾ ಮಾರ್ಕೆಟಿಂಗು ಸೇಲ್ಸು ಫೈನಾನ್ಸ್ ಎಲ್ಲ ಇರ್ಬೋದು, ಇಕಾನಮಿ. ಹಾಗಾಗಿ ಆ ಬುಧನ ಮನೆಯಲ್ಲಿ ಈಗ ವಕ್ರಿ ಮಂಗಳನು ಪ್ರವೇಶವಾಗಿರೋ ಕಾರಣ ಇದು ವ್ಯಾಪಾರದ ಮೇಲೂ ಉದ್ಯಮಗಳ ಮೇಲೂ ಸ್ವಲ್ಪ ಅಡ್ಡ ಪರಿಣಾಮ ಬೀರುತ್ತೆ. ಆ ರಿಸೆಷನ್ನು ಇನ್ಫ್ಲೇಷನ್ ಎಲ್ಲ ಇರೋದು ಅದಕ್ಕೆ ಸ್ವಲ್ಪ ಈಗ ಒಂದು ವಕ್ರವಾದ ಚಾಲನೆಗಳು ಸಿಗ್ಬೋದು. ಅಥವಾ ಯಾವುದೇ ರೀತಿಯ ಒಂದು ಸರ್ಕಾರವು ಉತ್ತಮ ಹೆಜ್ಜೆಯನ್ನು ತೆಗೆದುಕೊಂಡಿರುತ್ತೋ ಆ ಹೆಜ್ಜೆನೇ ಮತ್ತು ಜನರಿಗೆ ಮುಳು ಆಗ್ಬೋದು. ಅಥವಾ ಸರ್ಕಾರದ ಯಾವುದೇ ನಿಯಮಗಳ ಬದಲಾವಣೆ ಅದು ಜನರಿಗೆ ತುಂಬ ಆತಂಕ ಅಥವಾ ತುಂಬ ಒಂದು ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ ಅಂತಹ ಒಂದು ವಿಚಾರಗಳು ಬರ್ತಾ ಇರ್ತವೆ. ಹಾಗಾಗಿ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಈ ವಕ್ರಗತಿಯು ಈ ಮಿಥುನ ರಾಶಿಯಲ್ಲಿ ಬರುವಂಥ 34 ದಿನಗಳು ಅಷ್ಟೇನು ಉತ್ತಮವಾಗಿ ಕಂಡು ಬಂದಿಲ್ಲ. ಇಲ್ಲಿ ವಿವಾದಗಳು ದ್ವಂದ್ವಗಳು ಹೆಚ್ಚಳಾಗುವಂಥದ್ದು, ಮನೆಯಲ್ಲಿ ಸಹ ಕಲಹದ ವಾತಾವರಣ ಬರುತ್ತೆ. ಹಾಗಾಗಿ ಎಲ್ಲರೂ ಸ್ವಲ್ಪ ಈ ಕಾಲದಲ್ಲಿ ಸಂಯಮವನ್ನು ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಅತಿರೇಕದ ವರ್ತನೆ, ಯಾಕಂದರೆ ಈಗೆಲ್ಲ ಹೆಚ್ಚಿನವರಲ್ಲಿ ಸಿಟ್ಟು ಹೆಚ್ಚಾಗುತ್ತೆ. ಅಂದರೆ ತುಂಬ ತಣ್ಣಗಿದ್ದವರು ತುಂಬ ಕೂಲಿದ್ದವರು ಸಹ ಈಗ ಸಿಟ್ಟಿಗೆ ಒಳಗಾಗ್ತಾರೆ. ಅಂದರೆ ಅವರಲ್ಲಿ ಅದು ಗೊತ್ತಿಲ್ಲದಂತೆ ಅಂಥ ಒಂದು ವರ್ತನೆಗಳು ಬರ್ತವೆ. ಇನ್ನು ಯಾರಿಗೆ ವಿಶೇಷವಾಗಿ ಮಂಗಳ ದಶೆ ನಡೆಯುತ್ತೆ, ಯಾರಿಗೆ ಬುಧ ದಶೆ ನಡೆಯುತ್ತೆ, ಅಥವಾ ಇನ್ನಿತರ ಯಾರಿಗೆ ಸ್ವಲ್ಪ ಕ್ರೂರ ದಶೆಗಳಲ್ಲಿ ನಡೆಯುತ್ತೆ ಅಂಥವರಿಗೆ ಸ್ವಲ್ಪ ಇದರ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಉತ್ತಮವಾದ ದಶೆ ನಡೆಯೋರಿಗೆ, ಉದಾಹರಣೆಗೆ ಗುರು ದಶೆ, ಶುಕ್ರ ದಶೆ ಅಥವಾ ಚಂದ್ರ ಬುಧ ದಶೆಗಳು ನಡೆಯುತ್ತವರಿಗೆ ಕೆಲವೊಮ್ಮೆ ಇದು ಉತ್ತಮ ಪರಿಣಾಮಗಳು ಆಗ್ಬೋದು. ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಕುಂಡಲಿನಲ್ಲಿ ಮಂಗಳನು ಉತ್ತಮ ಸ್ಥಿತಿಯಲ್ಲಿದ್ದರೆ ಅಂಥವರಿಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಕಡಿಮೆ ಆಗುತ್ತೆ. ಹಾಗಾಗಿ ಈ ಜಾಗತಿಕವಾಗಿ ಇಂಥ ಎಲ್ಲ ಅಡ್ಡ ಪರಿಣಾಮಗಳು ಈ ಜನವರಿ 21ರಿಂದ ಫೆಬ್ರವರಿ 24ರವರೆಗೆ 34 ದಿನಗಳ ಅವಧಿಯಲ್ಲಿ ಇಂತಹ ಒಂದು ಜಾಗತಿಕ ಅಡ್ಡ ಪರಿಣಾಮಗಳು ವಕ್ರಗತಿಯಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಸಾರ್ವತ್ರಿಕ ಫಲವನ್ನು ಗಮನಿಸ್ತಾ ಇದ್ದು, ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಅನ್ನೋ ಗಮನಿಸಿದರೆ ಅಲ್ಲಿ ಸಾಮಾನ್ಯವಾಗಿ ಮಂಗಳನು ಪ್ರತಿಯ ಒಂದು ಗೋಚರದಲ್ಲಿ 3 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ, 3 ರಾಶಿಗಳಿಗೆ ಸ್ವಲ್ಪ ಮಧ್ಯಮ ಫಲವನ್ನು ಕೊಡ್ತಾನೆ, ಉಳಿದ 6 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲವನ್ನು ಕೊಡ್ತಾನೆ. ಹಾಗಾಗಿ ಇಂಥ ಗ್ರಹಗಳನ್ನು ಸ್ವಲ್ಪ ಪಾಪ ಗ್ರಹಗಳು ಅಂತ ಹೇಳ್ತಾರೆ. ಉದಾಹರಣೆಗಳು ಮಂಗಳ ಇರ್ಬೋದು, ರಾಹು, ಕೇತು ಅಥವಾ ಸೂರ್ಯ, ಇಂತಹ ಗ್ರಹಗಳೆಲ್ಲ ಸ್ವಲ್ಪ ಹೆಚ್ಚು ಒಂದು ಉತ್ತಮವನ್ನು ಕೊಡೋದಿಲ್ಲ. ಅವರು 6 ರಾಶಿಗಳಿಗೆ ಒಂದು ಬಾರಿಯ ಗೋಚಾರದಲ್ಲಿ 6 ರಾಶಿಗಳಿಗೆ ಅವರಿಂದ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಬರುತ್ತೆ. ಅಥವಾ ಕೇವಲ 3 ರಾಶಿಗಳು ಅಥವಾ 4 ರಾಶಿಗಳಿಗೆ ಮಾತ್ರ ಉತ್ತಮ ಪರಿಣಾಮ ಬರುತ್ತೆ. ಹಾಗಾಗಿ ಅವನ್ನು ಸಾಮಾನ್ಯ ಒಂದು ಭಾಷೆಯಲ್ಲಿ ಅಂದರೆ ಆ ಗ್ರಹಗಳನ್ನು ಪಾಪ ಮಾಡಿಲ್ಲ, ಅಂದರೆ ಆ ಗ್ರಹಗಳ ಪರಿಣಾಮ ಮನುಷ್ಯನಿಗೆ ಸ್ವಲ್ಪ ಕೆಟ್ಟದಾಗಿ ಬರುತ್ತೆ ಅಂತ ಹೇಳಿ. ಹಾಗಾಗಿ ಯಾವುದೇ ಗ್ರಹ ನಾವು ಪಾಪ ಅಂತ ಹೇಳೋಕ್ಕೆ ಕರೆಯುವಂಥದ್ದು ತಪ್ಪಾಗುತ್ತೆ. ಅಲ್ಲಿ ಸೂರ್ಯ ಭಗವಂತರು ಜಗತ್ತಿಗೆ ಪಿತಾ ಸ್ವರೂಪರು. ಹಾಗಾಗಿ ಅಲ್ಲಿ ಪರಿಣಾಮಗಳು ನಮಗೆ ಕೆಟ್ಟ ಪರಿಣಾಮಗಳು ಬರ್ಬೋದು ಅಂತೇಳಿ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗೆಯೇ ಮಂಗಳನ ಪರಿಣಾಮ ಈ ಬಾರದಲ್ಲಿ ಗಮನಿಸಿದಾಗ ಮೊದಲನೇದಾಗಿ ಮೇಷರಾಶಿ ವಿಚಾರ. ಮೇಷರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ಅಥವಾ 3ನೇ ರಾಶಿ ಆಗಿರುತ್ತೆ ಮಿಥುನ ರಾಶಿ. 3ನೇ ರಾಶಿಯಲ್ಲಿ ಈ ಮಂಗಳನು ಯಾವಾಗಲೂ ಉತ್ತಮ ಫಲವನ್ನು ಕೊಡಬಲ್ಲನು. ಹಾಗಾಗಿ ನಿಮಗೆ ಈ ವಕ್ರಿಯ ಅಡ್ಡ ಪರಿಣಾಮಗಳು ಹೆಚ್ಚೇನು ತೊಂದರೆ ಕೊಡೋದಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು ಹೊರತು ನಿಮಗೆ ಕೆಲವೊಂದು ವಿಚಾರದಲ್ಲಿ ಲಾಭಗಳಾಗ್ಬೋದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗ್ಬೋದು, ಕೊಂಡುಕೊಳ್ಳುವ ವಿಚಾರದಲ್ಲಿ ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಕಾರ್ಯಗಳು ಆಗುವಂಥದ್ದು, ಸಾಲಗಳನ್ನು ತೀರಿಸಲಿಕ್ಕೆ ಸಹಾಯ ಆಗುವಂಥದ್ದು. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ಈ ಆಕಸ್ಮಿಕ ಧನಲಾಭ ಯೋಜನೆಗಳು ಬರ್ಬೋದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆ ಕೊಡುವ ವಿಚಾರದಲ್ಲಿ ಸಹ ಕೆಲವೊಂದು ಸಹಾಯಕವಾಗುವ ಅಂಶಗಳು ಬರ್ಬೋದು. ಆದರೆ ಇಲ್ಲಿ ನೀವು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲ ಬೆಳವಣಿಗೆಗಳು ವಕ್ರಿಯಲ್ಲಿರುವಾಗ ಉತ್ತಮವೂ ಆಗುತ್ತೆ, ಕೆಲವೊಮ್ಮೆ ಅತಿರೇಕವೂ ಆಗ್ಬೋದು. ಅಂದರೆ ಕೆಲವೊಮ್ಮೆ ನೀವು ಅತಿಯಾದ ಒಂದು ಆತುರಕ್ಕೆಲ್ಲ ಬಿದ್ದು ಕೆಲವೊಮ್ಮೆ ನಿಮ್ಮ ಅತಿಯಾದ ಆಸೆಯಿಂದ ಅದನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಸಂಯಮ ಖಂಡಿತ ಬೇಕಾಗುತ್ತೆ. ಯಾಕಂದರೆ ಈ ಮಂಗಳನು ವಕ್ರಿಯ ಇದ್ದಾಗ ಕೆಲವೊಮ್ಮೆ ನಮಗೆ ಒಳ್ಳೆಯದರ ಒಂದು ನೆಪದಲ್ಲಿ ಯಾವುದೇ ರೀತಿಗೆ ನಾವು ಬಲೆಗೆ ಬೀಳುವಂಥದ್ದು, ಯಾವುದೇ ರೀತಿಯಲ್ಲಿ ವಿವಾದಕ್ಕೆ ಸಿಲುಕೊಳ್ಳುವಂಥ ಕೆಲಸಗಳಾಗುತ್ತೆ. ಹಾಗಾಗಿ ಅಲ್ಲಿ ಎರಡೂ ವಿಚಾರವನ್ನು ಪರಾಮರ್ಶೆ ಮಾಡಿ ಅದನ್ನು ಅಂದರೆ ಒಳಿತು ಕೆಡುಗಳನ್ನು ಸ್ಟಡಿ ಮಾಡಿಕೊಂಡು ಅಥವಾ ಯಾವುದೇ ರೀತಿಯ ಎಕ್ಸ್ಪರ್ಟ್ಗಳ ಅಡ್ವೈಸ್ಗಳನ್ನು ನೀವು ತೆಗೆದುಕೊಂಡು ಅಥವಾ ಪರಿಣತರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಬೇಕು. ಉದಾಹರಣೆಗೆ ತುಂಬ ಒಂದು ಕೋಟ್ಯಾಂತರ ಮೊತ್ತದೇನು ಹೂಡಿಕೆ ಮಾಡೋದಾಗಲಿ, ಲಕ್ಷಾಂತರ ಮೊತ್ತದೇನೇನಾದರೂ ಇನ್ವೆಸ್ಟ್ಮೆಂಟು ಪರ್ಚೇಸ್ಗಳನ್ನು ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ಮಾಡೋದಾಗಲಿ ಅದರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾಕಂದರೆ ಈ ವಕ್ರಿ ಸ್ಥಿತಿಯಲ್ಲಿದ್ದಾಗ ಕೆಲವೊಮ್ಮೆ ನಮಗೆ ರಾಂಗ್ ಕನೆಕ್ಷನ್ಗಳು ಸ್ವಲ್ಪ ಬೇಗ ಆಗುತ್ತೆ. ಹಾಗಾಗಿ ನಿಮಗೆ ತೀರಾ ಕೆಟ್ಟ ಪರಿಣಾಮನೆಲ್ಲ ಸ್ವಲ್ಪ ಒಳ್ಳೆಯ ಪರಿಣಾಮಗಳಾಗ್ತವೆ. ಆ ಒಳ್ಳೆಯ ಪರಿಣಾಮಗಳಲ್ಲಿ ನೀವು ಸಮತೋಲನ ಕಾಯ್ದುಕೊಂಡೆಲ್ಲ ಮಾಡ್ಬೋದಾಗಿದೆ. ಇನ್ನು ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರಿಗೆ ಕೆಲವೊಬ್ಬರಿಗೆ ಉದ್ಯೋಗ ಅವಕಾಶ ಬರ್ಬೋದು, ಇದ್ದಂಥ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗ್ಬೋದು. ಜೊತೆಗೆ ಏನಾದರೂ ಭೂಮಿ ಮನೆ ಕೊಳ್ಳುವಂಥ ಒಂದು ಕೆಲವು ಅವಕಾಶಗಳು ಬರ್ಬೋದು. ಆದರೆ ಇಲ್ಲಿ ಭೂಮಿ ಮನೆ ವಿಚಾರದಲ್ಲಿ ನೀವು ಎಲ್ಲ ರೀತಿಯ ಡಾಕ್ಯುಮೆಂಟ್ಗಳನ್ನು ಅಥವಾ ದಾಖಲೆ ಪತ್ರಗಳು ಇತ್ಯಾದಿಗಳನ್ನು ಲೀಗಲ್ ಒಪಿನಿಯನ್ ಅಂತ ಹೇಳ್ತಂಥ ಒಂದು ಇದನ್ನೆಲ್ಲ ಪಡ್ಕೊಂಡು ಮುಂದುವರಿಬೇಕಾಗಿದೆ. ಯಾಕಂದರೆ ವಕ್ರಿ ಸ್ಥಿತಿಯಲ್ಲಿ ಕೆಲವೊಮ್ಮೆ ಇಂಥ ನಾವು ಯಾವುದೇ ರೀತಿ ವಿವಾದದಲ್ಲಿ ಸಿಲುಕಿಕೊಳ್ಳುವಂಥದ್ದೆಲ್ಲ ಇರುತ್ತೆ. ಹಾಗೆ ವೈಯಕ್ತಿಕ ವಿಚಾರದಲ್ಲೂ ಜೊತೆಗೆ ಕೆಲವೊಂದು ವಿಚಾರದಲ್ಲೂ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದರೆ ಅಷ್ಟೇನು ಅಡ್ಡ ಪರಿಣಾಮಗಳು ಕೆಟ್ಟ ಪರಿಣಾಮಗಳು ನಿಮಗಿಲ್ಲ. ಕೆಲವೊಂದು ಒಳ್ಳೆಯ ಪರಿಣಾಮಗಳು, ಆಕಸ್ಮಿಕ ಲಾಭಗಳು, ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇತ್ಯಾದಿ ಆಗುವಂಥ ಸಾಧ್ಯತೆ ಮೇಷರಾಶಿಯವರಿಗಿರುತ್ತೆ ಮಂಗಳನ ಅನುಗ್ರಹದಿಂದ. ಆಸಕ್ತಿ ಉಳ್ಳರೆ ಕೊನೆಗೆ ಹೇಳುವಂಥ ಮಂಗಳನಿಗೆ ಸಂಬಂಧಪಟ್ಟ ಯಾವುದೇ ಪ್ರಾರ್ಥನೆ ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ ಈಗ 2ನೇ ರಾಶಿ ಆಗಿರುತ್ತೆ ಧನಸ್ಥಾನ ಅಂತ ಹೇಳಿದ್ರೆ 2ನೇ ಸ್ಥಾನದಲ್ಲಿ
ಅಷ್ಟೇನೂ ಉತ್ತಮ ಫಲಗಳು ಮಂಗಳನು ಕೊಡೋದಿಲ್ಲ. ಆದರೆ ಆತನು ವಕ್ರಿಯಾಗಿದ್ದಾಗ ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳಲ್ಲಿ ನೀವು ಈ ಕಾಲದಲ್ಲಿ ಹಣದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಿ. ಯಾಕಂದರೆ ನೀವು ಹಣವನ್ನು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿದಾಗಲೇ ಅಥವಾ ರಾಂಗ್ ಪರ್ಸನ್ಗಳ ಜೊತೆಗೆ ಹಣದ ಒಂದು ಡೀಲ್ ಮಾಡಿದಾಗಲೇ ಮಾಡಲಿಕ್ಕೆ ಹೋಗಬೇಡ ಅಷ್ಟೇ. ನಿಮಗೇನು ಅಂಥದ್ದೇನು ದೊಡ್ಡ ಅಡ್ಡ ಪರಿಣಾಮಗಳು ಮಂಗಳಿಂದ ಬರೋದಿಲ್ಲ. ಹಣದ ವಿಚಾರ ಸ್ವಲ್ಪ ಕೇರ್ಫುಲ್ನೆಸ್ ಇರಬೇಕು. ಜೊತೆಗೆ ನೀವು ಅದನ್ನು ನೋಡಿಕೊಂಡು ಅದನ್ನು ತೂಕ ಮಾಡಿಕೊಂಡು ಸ್ಪೆಂಡ್ ಮಾಡೋದಾಗಲಿ, ಅನಿರೀಕ್ಷಿತ ಖರ್ಚುಗಳು ಬಂದರೆ ಅದನ್ನು ಯಾವುದೋ ಒಳಿತು ಕೆಡುಕಂತ ಜಡ್ಜ್ ಮಾಡಿಕೊಂಡು ಖರ್ಚು ಮಾಡಿದಾಗಲಿ, ಅಥವಾ ನಿಮ್ಮಲ್ಲಿದ್ದಂಥ ಎಲ್ಲ ಹಣವನ್ನು ಇತರರಿಗೆ ಒಪ್ಪಿಸಿದಾಗಲಿ, ಅದು ಇತರರ ಮಾತನ್ನ ಮೇಲೆ ಇನ್ವೆಸ್ಟ್ ಮಾಡಿದಾಗಲಿ, ಅಥವಾ ಆನ್ಲೈನಲ್ಲಿ ಯಾವುದೊಂದು ಆಮಿಷಕ್ಕೆ ಒಳಗಾಗಿ ಹಣವನ್ನು ಅಲ್ಲಿ ಹೂಡಿಕೆ ಮಾಡಿದಾಗಲೂ ಅವೆಲ್ಲ ಸ್ವಲ್ಪ ಈಗ ಒಳ್ಳೆಯದಲ್ಲ. ಅಲ್ಲಿ ಹಣದ ವಿಚಾರದಲ್ಲಿ ನೀವೇ ಸ್ವಯಂಕೃತ ಅಪರಾಧ ಮಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ತಪ್ಪು ನಿಮ್ಮಿಂದನೇ ಆಗಿರುತ್ತೆ. ಹಾಗೆ ನೀವು ತಪ್ಪು ಆಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು. ಅದರ ಹೊರತು ಅಷ್ಟೇನು ಅಡ್ಡ ಪರಿಣಾಮಗಳು ಇರೋದಿಲ್ಲ. ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಒಂದು ಮಾತಿನ ಚಕಮಕಿಗಳು ಕೆಲಸದ ಸ್ಥಳದಲ್ಲಿ ಆಗ್ಬೋದು. ನಮ್ಮ ಸಮಾನ ವಯಸ್ಕರಲ್ಲಿ ಅಂದರೆ ಹಿರಿಯರು ಅಲ್ಲ ಕಿರಿಯರಲ್ಲ, ನಿಮ್ಮ ಒಂದು ಸೇಮ್ ಏಜ್ ಗ್ರೂಪ್ನವರಿಂದ ನಿಮಗೆ ಸ್ವಲ್ಪ ಅಸಮಾಧಾನದ ವಾತಾವರಣಗಳು ಕೆಲವೊಬ್ಬರಿಗೆ ಆಗ್ಬೋದು. ಹಾಗಾಗಿ ಅಂಥದ್ರಲ್ಲಿ ಸ್ವಲ್ಪ ಎಚ್ಚರ, ನಿಮ್ಮ ಫ್ರೆಂಡ್ಸ್ ಯಾರಿರ್ತಾರೆ ಅವ್ರ ಜೊತೆ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ. ಹಾಗಾಗಿ ಅಷ್ಟೇ ಹೊರತು ನಿಮಗೇನು ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಮಂಗಳನಿಗೆ ಸಂಬಂಧಿತವಾದ ಯಾವುದೇ ಪ್ರಾರ್ಥನೆ ಶ್ಲೋಕಗಳನ್ನು ನೀವು ಸಹ ಹೇಳ್ಬೋದು ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಮಿಥುನರಿಗೆ ನಿಮ್ಮ ರಾಶಿಯಲ್ಲೇ ಆಗುವಂಥ ವಕ್ರಸ್ಥಿತಿ ಅಷ್ಟೇನೂ ಉತ್ತಮ ಇಲ್ಲ. ಹಾಗಾಗಿ ನಿಮ್ಮ ರಾಶಿಯಲ್ಲಿ ಆಗುವಂಥ ಪರಿಸ್ಥಿತಿ ಇರೋದ ಕಾರಣ ನಿಮಗೆ ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತವಾಗುತ್ತೆ. ಯಾಕಂದರೆ ಅಲ್ಲಿ ಮಂಗಳನು ಅನಪೇಕ್ಷಿತವಾದ ಅತಿಥಿ, ನಿಮ್ಮ ಮನೆಯಲ್ಲಿ ಈಗ ಬರುವಂಥ ಅನಪೇಕ್ಷಿತವಾದ ಅತಿಥಿಯಾಗಿರ್ತಾನೆ. ಅಂದರೆ ಅದು ಬುಧ ಗ್ರಹಕ್ಕೆ ವಿರುದ್ಧವಾದ ಗ್ರಹ ಮಂಗಳಾಗಿದ್ದಾನೆ. ಹಾಗಾಗಿ ಅಲ್ಲಿ ನಿಮಗೆ ಹೆಚ್ಚು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಈಗಾಗಲೇ ಇದರಿಂದ ಆರೋಗ್ಯ ಸಮಸ್ಯೆಗಳು ಕೆಡ್ಬೋದು. ಕೆಲವೊಬ್ಬರಿಗೆ ಹೀಟ್ ಆ್ಯಂಡ್ ಕೋಲ್ಡ್ ಇಂಬ್ಯಾಲೆನ್ಸ್ ಅಂದರೆ ಹೇಳ್ತಾರೆ, ಅದು ಉಷ್ಣ ಮತ್ತು ಶೀತದ ಒಂದು ಏರಿಳಿತಗಳಿಂದ ತೊಂದರೆಗಳು ಆಗುವಂಥದ್ದು. ಇನ್ನು ಕೆಲವರಿಗೆ ಹೀಗೆ ಇದ್ದಂತಹ ಜೀರ್ಣ ಸಮಸ್ಯೆನೋ, ಹೊಟ್ಟೆ ಆಸಿಡಿಟಿನೋ, ಅಲ್ಸರ್ಗಳು ಇತ್ಯಾದಿಗಳು ಕಾಣಿಸುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಇದ್ದಂತಹ ಈ ಬಿ ಪಿನೋ, ಶುಗರೋ ಇತ್ಯಾದಿ ಸಮಸ್ಯೆಗಳು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಈ ಜನವರಿ 21ರಿಂದ ಫೆಬ್ರವರಿ 24ರವರೆಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಜೊತೆಗೆ ಈ ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕು. ತುಂಬ ನಿಮಗೆ ಸಿಟ್ಟು ಜಾಸ್ತಿ ಬರುತ್ತೆ, ಕ್ರೋಧ ಜಾಸ್ತಿ ಬರುತ್ತೆ, ಮಾತಿನಲ್ಲಿ ಸ್ವಲ್ಪ ಚಕಮಕಿಗಳು ಜಾಸ್ತಿ ಬರುತ್ತೆ. ಮನೆಯಲ್ಲೂ ಕಲಹ, ವರ್ತಿ ಜಾಗದಲ್ಲೂ ಕಲಹಗಳು ಬರ್ಬೋದು. ಹಾಗಾಗಿ ಈ ಒಂದು ಡ್ಯಾಶಿಂಗ್ ಮೂಡು ನಿಮಗೆ ಈಗ ಬರುತ್ತೆ. ಹಾಗಾಗಿ ಎಲ್ಲರ ಜೊತೆಗೆ ನೀವು ಕಲಹ ಅಥವಾ ವಾಗ್ವಾದ ಮಾಡುವಂಥ ಒಂದು ಮೂಡು, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಅಶಾಂತಿ ಹೆಚ್ಚಾಗುತ್ತೆ, ಮನಸ್ಸಲ್ಲಿ ಸ್ವಲ್ಪ ಈ ತುಮೂಲಗಳು ಹೆಚ್ಚಳಾಗುತ್ತೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಅದೇ ರೀತಿ ಈ ಕಾಲದಲ್ಲಿ ನಿಮಗೆ ವೈಯಕ್ತಿಕವಾಗಿ ಆರೋಗ್ಯದಲ್ಲಿ ಸಹ ಸ್ವಲ್ಪ ಆಯಾಸ ಹೆಚ್ಚಾಗುವಂಥದ್ದು, ಸುಸ್ತು ಹೆಚ್ಚಾಗುವಂಥದ್ದು, ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಆಸಕ್ತಿ ಕಡಿಮೆ ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಆತಂಕ, ಭಯ ಕಾಡುತ್ತೆ. ನನಗೇನು ತೊಂದರೆ ಆಗುತ್ತೋ, ನನಗೇನೋ ಆಗುತ್ತೋ ಅನ್ನೋದು ಭಯ ಸಹ ಕಾಡುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಆರೋಗ್ಯದ ಮೇಲೂ, ಜೊತೆಗೆ ನಿಮ್ಮ ಮಾತಿನ ಮೇಲೂ, ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ತುಂಬ ಒಂದು ನಿಗಾ ಬೇಕಾಗುತ್ತೆ. ಹಣಕಾಸಿಗೆ ಅಷ್ಟೇನು ತೊಂದರೆ ಇಲ್ಲ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಯಥಾವತ್ತಾಗಿ ನಡೆಯುತ್ತೆ. ಆದರೆ ವೈಯಕ್ತಿಕ ಮತ್ತು ಆರೋಗ್ಯ ವಿಚಾರ, ಮನಸ್ಸು ಮತ್ತು ಆರೋಗ್ಯದ ಮೇಲೆ ತುಂಬ ಒಂದು ಕಾಳಜಿಯನ್ನು ವಹಿಸಬೇಕಾಗತ್ತೆ ಈ ಕಾಲದಲ್ಲಿ ಮಿಥುನ ರಾಶಿಯವರು. ಜೊತೆಗೆ ಕೊನೆಗೆ ಹೇಳತಕ್ಕಂಥ ಒಂದು ಮಂಗಳನಿಗೆ ಸಂಬಂಧಪಟ್ಟ ಶ್ಲೋಕ, ಸ್ತೋತ್ರ, ಪ್ರಾರ್ಥನೆ ಮಾಡ್ಬೋದಾಗಿದೆ ಈ ಕಾಲದಲ್ಲಿ. ಮುಂದೆ ಕಟಕ ರಾಶಿ. ಕಟಕ ರಾಶಿಗೆ ನಿಮ್ಮ ರಾಶಿಯಿಂದ ನಷ್ಟದಲ್ಲಿ ಇರುವಂಥ ಒಂದು ಮಂಗಳ. ಅಂದರೆ ಹಿಂದೆ ನಿಮ್ಮ ರಾಶಿಯಲ್ಲಿ ಆತನು ವಕ್ರಿಯಾಗಿದ್ದ, ಆಗಲೂ ಆತನಿಂದ ನಿಮಗೆ ಒಳ್ಳೆಯ ಫಲ ಬಂದಿಲ್ಲ. ಈಗ ಆತನು ನಷ್ಟದ ಭಾವದಲ್ಲಿ, ಅಂದರೆ 12ನೇ ಮನೆಯಲ್ಲಿ ನಿಮ್ಮ ಮುಂದೆ ಹಿಂದಿನ ರಾಶಿಗೆ ಹೋಗಿದ್ದಾನೆ. ಅಲ್ಲರೂ ಸಹ ನಿಮಗೆ ಅಷ್ಟೇನು ಉತ್ತಮ ಪರಿಣಾಮಗಳು ಬರೋದಿಲ್ಲ. ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಆರ್ಥಿಕವಾಗಿ ನಷ್ಟಗಳು ಆಗ್ಬೋದು, ಅಥವಾ ಯಾವುದೇ ಒಂದು ಲಾಭಕ್ಕೆ, ಆಮಿಷಕ್ಕೆ ಒಳಗಾಗಿ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ. ಈಗ ಅಂಥದ್ದೆಲ್ಲ ಭಾಳ ನಡೆಯುತ್ತೆ. ಸೈಬರ್ ಕ್ರೈಮ್ಗಳು, ಬೇರೆ ಬೇರೆ ರೀತಿಯ ಆನ್ಲೈನ್ ವಂಚನೆಗಳಂತ ಅಂಥದಕ್ಕೆ ನೀವು ಬಲೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಅಥವಾ ಯಾವುದೇ ಒಂದು ಹೂಡಿಕೆ ಮಾಡಲಿಕ್ಕೆ ಹೋದರೆ ಅದನ್ನು ಎರಡೆರಡು ಬಾರಿ ಅದನ್ನು ಪರಿಶೀಲನೆ ಮಾಡಿ ಸತ್ಯ ಅಸತ್ಯತೆ ಜೊತೆಗೆ ಅದರ ನೈಜತೆಯನ್ನು ಅದರ ಒರಿಜಿನಾಲಿಟಿಯನ್ನು ಚೆಕ್ ಮಾಡಿಕೊಂಡೇ ನೀವು ಅದನ್ನು ಮುಂದೆ ಹೂಡಿಕೆ ಮಾಡಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಅದೇ ರೀತಿ ನಿಮ್ಮ ಬಾಂಧವ್ಯವನ್ನು ಚೆನ್ನಾಗಿಟ್ಕೋಬೇಕು. ಇದರಲ್ಲಿ ಬಾಂಧವ್ಯ ಕೆಡುತ್ತೆ. ಯಾಕಂದರೆ ಸಹೋದರರ ಮಧ್ಯೆ, ಮಿತ್ರರ ಮಧ್ಯೆ ಅಥವಾ ಬಂಧುಗಳ ಜೊತೆಗೆ ಬಾಂಧವ್ಯ ಹದಗೆಡಬಹುದು. ಅಥವಾ ಯಾವುದೇ ಒಂದು ಸಣ್ಣ ಕಾರಣಕ್ಕೆ ಅವರು ನಿಮ್ಮನ್ನು ದ್ವೇಷ ಮಾಡಿದ್ರೆ, ನೀವು ಅವರನ್ನು ದ್ವೇಷ ಮಾಡಿದಾಗ ಅಂಥ ಘಟನೆ ಆಗುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಹಾಗಾಗಿ ಹಣಕಾಸು ವಿಚಾರ, ಹೂಡಿಕೆ ವಿಚಾರ, ಮಾತು ಮತ್ತು ನಡವಳಿಕೆ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಕಟಕ ರಾಶಿಯವರಿಗೆ ಈ ಒಂದು ಮಂಗಳನ ವಕ್ರಿ ಗೋಚಾರ ಕಾಲದಲ್ಲಿ ಬೇಕಾಗುತ್ತೆ. ಯಾವುದೇ ರೀತಿಯ ಈ ಹೂಡಿಕೆ ಮಾಡುವಾಗಲಿ ಅಥವಾ ಪೇಮೆಂಟ್ ಮಾಡುವಾಗಲಿ ಅದನ್ನು ಕ್ರಾಸ್ ಚೆಕ್ ಮಾಡಿಕೊಳ್ಳೋದು ಭಾಳ ಒಂದು ಉತ್ತಮ ಆಯ್ಕೆ ಆಗಿರುತ್ತೆ. ಇನ್ನು ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಪ್ರಾರ್ಥನೆ ಶ್ಲೋಕಗಳನ್ನು ಹೇಳ್ಬೋದಾಗಿದೆ ಕಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ಲಾಭಸ್ಥಾನ ಅಥವಾ 11ನೇ ಮನೆ, ಲಾಭಸ್ಥಾನದಲ್ಲಿ ಈಗ ಪರಿವರ್ತನೆ ಆಗಿರೋ ಕಾರಣ ಈ ಕಾಲದಲ್ಲಿ ನಿಮಗೆ ಆತನು ವಕ್ರಿಯಾಗಿದ್ದರೂ ಕೆಲವೊಂದು ರೀತಿಯ ಲಾಭದಾಯಕ ಘಟನೆಗಳು ಜರಬಹುದು. ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟದ್ದು, ಮನೆಗೆ ಸಂಬಂಧಪಟ್ಟ, ವಾಹನಗಳಿಗೆ ಸಂಬಂಧಪಟ್ಟ ಏನಾದರೂ ಒಂದು ಕೊಡುಕೊಳ್ಳುವಿಕೆ ವ್ಯವಹಾರಗಳಿಗೆ ಕುದುರ್ಬೋದು. ಅದು ಅಂತಹ ವಿಚಾರಗಳಿಗೆ ನಿಮಗೆ ಸ್ವಲ್ಪ ಲಾಭದಾಯಕವಾಗಿ ಪರಿವರ್ತನೆ ಆಗ್ಬೋದು. ಅದು ಬಹಳ ಕಾಲದಿಂದ ಆಗದಿದ್ದ ಕೆಲವು ಡೀಲ್ಗಳು ಈಗ ಆಗುವಂಥದ್ದು. ರಿಯಲ್ ಎಸ್ಟೇಟ್ ಫೀಲ್ಡು, ಭೂಮಿ ವ್ಯವಹಾರದ ಫೀಲ್ಡು, ಅಥವಾ ಯಾವುದೇ ರೀತಿಯ ಈ ಗಣಿಗಾರಿಕೆ ಇರ್ಬೋದು, ಅಥವಾ ರಾಜಕೀಯ ಮೂಲ, ಸರ್ಕಾರಿ ಮೂಲ ಇತ್ಯಾದಿ ಕೆಲಸ ಕಾರ್ಯಗಳು ಸ್ವಲ್ಪ ಈಗ ಚೆನ್ನಾಗಿ ಆಗುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಯುವ ವರ್ಗದವರು, ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ನಲ್ಲಿರೋರು ಅಂಥವರಿಗೆ ಕೆಲವೊಂದು ರಾಜಕೀಯದ ಮೂಲಕನೋ ಅಥವಾ ಸರ್ಕಾರದ ಮೂಲಕ ಸಿಗುವಂಥ ಸವಲತ್ತುಗಳೆಲ್ಲ ಸಿಗುವಂಥದ್ದು ಎಲ್ಲ ಸಿಗುತ್ತೆ.
ಈ ರೀತಿ ಅನೇಕ ಉತ್ತಮ ಫಲಗಳು ಸಿಂಹರಾಶಿಗಿರುತ್ತೆ. ಆದರೆ ಅದರ ಜೊತೆಗೆ ಯಾವಾಗಲೂ ವಕ್ರಿ ಗ್ರಹಗಳಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ವಕ್ರಿ ಗ್ರಹಗಳಿದ್ದಾಗ ನಮಗೆ ಸುಳ್ಳಿನ ಒಂದು ಆಮಿಷದ ಸುಳ್ಳಿನ ವೇಷದ ಸತ್ಯಗಳು ಸಹ ನಮಗೆ ಹತ್ತಿರ ಬರುತ್ತೆ, ಅಥವಾ ವಕ್ರದ ರೂಪದ ಯಾವುದೇ ಬರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಏನೋ ಲಾಭ ಮಾಡ್ತೀನಿ ಅಥವಾ ನಿಮಗೆ ಏನೋ ಉದ್ಯೋಗ ಕೊಡ್ತೀನಿ ಅಂತೇಳಿ ಕೆಲವರಿಗೆ ನೋಡ್ತೇವೆ, ಎಷ್ಟಂದ್ರೆ ಜನ ಲಕ್ಷಾಂತರ ದುಡ್ಡೆಲ್ಲ ಕೊಟ್ಟು ಜಾಬ್ಗಾಗಿ ಕೊಟ್ಟು ಈಗಾಗಲೇ ಇಲ್ಲಿ ಒಂದು ವಿವಾದಕ್ಕೆ ಸಿಲುಕೊಂಡಿದ್ದಾರೆ ಅಥವಾ ಒಂದು ಹತಾಶೆಗೆ ಸಿಲುಕೊಂಡಿದ್ದಾರೆ. ಕೆಲವರು ಆತ್ಮಹತ್ಯೆ ಸಹ ಮಾಡಿದಂಥ ಉದಾಹರಣೆ ನಮಗೆ ಕೇಳಿ ಬರ್ತವೆ. ಹಾಗಾಗಿ ಅದೇ ರೀತಿಯ ಒಂದು ದೊಡ್ಡ ಮೊತ್ತದ ಯಾವುದೇ ರೀತಿಯ ಇಂಥ ಡೀಲ್ಗಳನ್ನಾಗಲಿ ಅಂತಹ ಒಂದು ಯಾವುದೇ ರೀತಿಯ ಒಂದು ಅಕ್ರಮದ ಮಾರ್ಗದ ಮೂಲದ ವ್ಯವಹಾರಗಳನ್ನಾಗಲಿ ಮೇಲಕ್ಕೆ ಕೈ ಹಾಕಬೇಡಿ. ಅದರಿಂದ ನಿಮಗೆ ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ರುಜು ಮಾರ್ಗದಲ್ಲಿ ಅಥವಾ ನೇರ ಮಾರ್ಗದಲ್ಲಿ ಏನೇನೋ ನಡೆಯುತ್ತೆ ಅದಕ್ಕೆಲ್ಲ ನಿಮಗೆ ಪ್ರೇರಣೆಯಾಗಿ ಹೆಚ್ಚಿನ ಒಂದು ಕೆಲಸಗಳು ಆಗ್ತವೆ. ಜೊತೆಗೆ ಲಾಭಗಳು ಆದಾಯಗಳು ಚೆನ್ನಾಗಿರುತ್ತೆ. ವ್ಯಾಪಾರ, ವೃತ್ತಿ, ಶಿಕ್ಷಣ, ಉದ್ಯೋಗ, ಆರೋಗ್ಯ ಎಲ್ಲ ಉತ್ತಮವಾಗಿ ಆಗುತ್ತೆ. ಹಾಗೆ ಹೆಚ್ಚೇನೂ ಆತಂಕ ಪಡಬೇಕಾಗಿಲ್ಲ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳ್ಬೋದಾಗಿದೆ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ದಶಮ ಅಥವಾ ಕರ್ಮಸ್ಥಾನದ ಚಲನೆ. ಇಲ್ಲಿ ನಿಮಗೆ ತುಂಬ ಒಳ್ಳೆಯದು ಅಲ್ಲ, ತುಂಬ ಕೆಟ್ಟದಲ್ಲ, ಅಂದರೆ ನ್ಯೂಟ್ರಲ್ ಆದ ಪರಿಣಾಮಗಳಿರ್ತವೆ. ಹೆಚ್ಚೇನೂ ಆತಂಕಗಳು ಪಡಬೇಕಾಗಿಲ್ಲ. ಕೆಲವೊಬ್ಬರಿಗೆ ಅಂದರೆ ನಿಮ್ಮ ಒಂದು ವೈಯಕ್ತಿಕ ಕುಂಡಲಿನಲ್ಲಿ ಸ್ವಲ್ಪ ಮಂಗಳನ ವೈಪರೀತ್ಯ ಅಥವಾ ವಿರುದ್ಧವಾದ ದಶಾಭಕ್ತಿಗಳು ನಡೆಯುತ್ತಿದ್ದವರೆಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ವ್ಯಕ್ತ ಆಗ್ಬೋದು. ಈ ಕಾಲದಲ್ಲಿ ನಿಮಗೆ ಸ್ವಲ್ಪ ಈ ಅನೈತಿಕ ವ್ಯವಹಾರಗಳು, ಅಕ್ರಮ, ಭ್ರಷ್ಟಾಚಾರ ಇತ್ಯಾದಿಗಳೊಂದು ಮನಸ್ಸು ಬರ್ಬೋದು. ಅಥವಾ ಅಂಥ ವ್ಯಕ್ತಿಗಳು ನಿಮಗೆ ಈಗ ಸೆಟ್ ಆಗುವಂಥದ್ದು ಅಥವಾ ಅಂಥ ಒಂದು ಅಡ್ಡ ದಾರಿಯ ಮೂಲಕ ಹಣ ಸಂಪಾದನೆ ಮಾಡೋ ಅಂಥೇಳಿ ನಿಮಗೇನಾದ್ರು ಸುಳ್ಳನ್ನು ಹೇಳಿ ಅವ್ರು ನಿಮಗೆ ಮೋಸ ವಂಚನೆಗೊಳಿಸುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಈ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ವಿಳಂಬಗಳು, ವಿಘ್ನಗಳು ಬರುವಂಥದ್ದು ಅಥವಾ ಸಮಯಕ್ಕೆ ಸರಿದಂಥ ಕೆಲಸ ಕಾರ್ಯಗಳು ಆಗದಿರುವಂಥ ಇತ್ಯಾದಿ ಅಡ್ಡ ಪರಿಣಾಮಗಳು ಆಗ್ಬೋದು. ಅದರ ಹೊರತು ನಿಮಗೆ ಆರೋಗ್ಯಕ್ಕೆ ಆಗಲಿ ಹಣಕಾಸಿಗಾಗಲಿ ಅಂಥದ್ದು ಅಡ್ಡ ಪರಿಣಾಮ ಬರೋದಿಲ್ಲ. ಕೆಲವೊಂದು ವಿಚಾರಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಅಥವಾ ಯಾವುದೇ ರೀತಿಯ ಒಂದು ದುಷ್ಟ ವ್ಯಕ್ತಿಗಳ ಅಕ್ರಮದ ಕೂಟದ ಮೂಲಕ ಅಥವಾ ಭ್ರಷ್ಟಾಚಾರ ಇತ್ಯಾದಿ ಕೂಟದ ಮೂಲಕ ನೀವು ಕೈ ಜೋಡಿಸೋದು ಒಳ್ಳೆಯದಲ್ಲ. ಅದು ಕೈ ಜೋಡಿಸಿದರೆ ನಿಮ್ಮ ಮೇಲೆ ಏನಾದ್ರು ಕಾನೂನು ಕ್ರಮ ಬರ್ಬೋದು. ಅಥವಾ ಅಡ್ಡದಾರಿ ಮೂಲಕ ಏನಾದ್ರು ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಲಿಕ್ಕೆ ಅದರಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದು ಯಾರದೋ ಮಾತು ನಂಬಿ ನೀವು ಹಳ್ಳಕ್ಕೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದರ ಹೊರತು ಮಂಗಳು ನಿಮಗೆ ಆರೋಗ್ಯಕ್ಕೆ, ಹಣಕಾಸಿಗೆ ಅಥವಾ ಇನ್ನಿತರ ಯಾವುದೇ ವಿಚಾರಕ್ಕೆ ಅಡ್ಡ ಪರಿಣಾಮ ಬೀರೋದಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದಾಗಿದೆ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿ. ತುಲಾರಾಶಿಗೆ ನಿಮ್ಮ ರಾಶಿಯಿಂದ ನವಮ ಅಥವಾ 9ರ ಸ್ಥಾನದಲ್ಲಿ ಈಗ ಆಗುವಂಥ ಪರಿವರ್ತನೆ. ಅಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಉತ್ತಮ ಪರಿಣಾಮಗಳು ಆಗ್ಬೋದು. ಲಾಭ ಆದಾಯಗಳು ಆಗುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟ ಹೆಲ್ಪ್ಫುಲ್ ಆಗುವಂಥ ಘಟನೆಗಳು ಜರುಗ್ಬೋದು. ಅದರ ಜೊತೆಗೆ ಕೆಲವೊಂದು ನಿಮಗೆ ವಿರುದ್ಧವಾದ ಘಟನೆಗಳು ಜರುಗುತ್ತೆ. ಅಂದರೆ ಸ್ವಲ್ಪ ಕಾಲ ಒಳ್ಳೆಯದಾಗುತ್ತೆ, ಸ್ವಲ್ಪ ಕಾಲ ಅದರಲ್ಲಿ ಕೆಟ್ಟದಾಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಜನವರಿ 21ರಿಂದ ಫೆಬ್ರವರಿ 24ರವರೆಗೆ ಇದರತ್ತೆ 34 ದಿನಗಳು. ಅದರಲ್ಲಿ ಮೊದಲ ಒಂದು ಕೆಲವು ವಾರಗಳು ಸ್ವಲ್ಪ ನಿಮಗೆ ಉತ್ತಮವಾದ ಲಾಭಗಳಾಗೋದಲ್ಲಿ ಮತ್ತೆ ಒಂದು 2 ವಾರಗಳು ಸ್ವಲ್ಪ ವಿರುದ್ಧ ಪರಿಣಾಮಗಳು ಆಗ್ಬೋದು. ಹಾಗಾಗಿ ಯಾವುದೇ ವ್ಯಕ್ತಿಯನ್ನು ನಂಬಬೇಕಾದ್ರೆ, ಯಾವುದೇ ಸಂಸ್ಥೆಯನ್ನು ನಂಬಬೇಕಾದ್ರೆ ಸ್ವಲ್ಪ ನೀವು ಅದನ್ನು ಪರಾಮರ್ಶೆ ಮಾಡಿಕೊಳ್ಬೇಕು, ವಿಮರ್ಶೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಜೊತೆಗೆ ಯಾವುದೇ ನೀವು ಮಾಡಿದಂಥ ಸಣ್ಣ ಪುಟ್ಟ ಯಾವುದೇ ಸಹಾಯಗಳಾಗಲಿ ಕೆಲಸ ಕಾರ್ಯಗಳಾಗಲಿ ಅದು ಆರಂಭದಲ್ಲಿ ಒಳ್ಳೆಯದಾಗಿ ಆಮೇಲೆ ಒಂದು ವಿವಾದಗಳು ಬರ್ಬೋದು. ಹಾಗಾಗಿ ಅಂಥ ಯಾವುದೇ ರಿಲೇಷನ್ಶಿಪ್ಗಳಿರ್ಬೋದು, ಯಾವುದೇ ರೀತಿಯ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು, ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅದರ ಬಗ್ಗೆ ಸ್ವಲ್ಪ 2 ಬಾರಿ ನೀವು ಚೆಕ್ ಮಾಡ್ಕೊಂಡು ಮಾಡಿ. ಯಾಕಂದರೆ ಈ ವಕ್ರಿ ಕಾಲದಲ್ಲಿ ಕೆಲವೊಂದು ನಿಮಗೆ ವಕ್ರತೆಯ ಒಂದು ಮೆಸೇಜ್ಗಳು, ವಕ್ರತೆಯ ಅಂದರೆ ಮುಂದೆ ನೀವು ಅದರಲ್ಲಿ ಸಿಲುಕಿಕೊಳ್ಳುವಂಥ ಯಾವುದೇ ಮೆಸೇಜ್ಗಳು ಬರೋದಾಗಲಿ, ಅಂಥ ವ್ಯಕ್ತಿಗಳು ನಿಮಗೆ ಈಗ ಫ್ರೆಂಡ್ಶಿಪ್ ಆಗೋದಾಗಲಿ, ಅಂಥ ಕನೆಕ್ಷನ್ಗಳಾಗೋದಾಗಲಿ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದರ ಹೊರತು ನಿಮ್ಮ ಒಂದು ವೈಯಕ್ತಿಕ ವಿಚಾರ, ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಅದಕ್ಕೇನು ಮಂಗಳನಿಂದ ಅಡೆತಡೆಗಳು ಬರೋದಿಲ್ಲ. ಯಾವುದೇ ರೀತಿಯ ಹೊಸದರ ವಿಚಾರಕ್ಕೆ ಕೈ ಹಾಕುವಾಗ, ಹೊಸ ವ್ಯಕ್ತಿಗಳ ಜೊತೆ ಕೈ ಜೋಡಿಸುವಾಗ, ಹೊಸದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ತುಲಾರಾಶಿಯವರಿಗೆ. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಮಾಡ್ಬೋದಾಗಿದೆ. ಇನ್ನು ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮ ಅಥವಾ 8ನೇ ಮನೆ ಆಗುತ್ತೆ. ಅಷ್ಟಮದಲ್ಲಿ ಮಂಗಳನು ಸ್ವಲ್ಪ ವಿರುದ್ಧವಾದ ಪರಿಣಾಮ ಸ್ವಲ್ಪ ಜಾಸ್ತಿ ಕೊಡ್ತಾನೆ. ಅದರಲ್ಲೂ ವಕ್ರಿಯಾಗಿ ಬರುವಂತಹ ಕಾಲದಲ್ಲಿ ನಿಮ್ಮ ರಾಶಿಯಾಧಿಪತಿಗೆ ನೀವು ವಕ್ರತ್ವ, ಅಂದರೆ ಈ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಗೆ ಅಧಿಪತಿ ಮಂಗಳನೇ ಆಗಿದ್ದಾನೆ. ಯಾವಾಗ ತಮ್ಮ ಸ್ವರಾಶಿಯ ರಾಶಿಯಾಧಿಪತಿಗೆ ವಕ್ರಸ್ಥಿತಿ ಬರುತ್ತೋ ಅದರ ಪರಿಣಾಮ ನಿಮ್ಮ ರಾಶಿಯ ಮೇಲೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ವೈಯಕ್ತಿಕವಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಿಂದೇನು ಕಟಕದಲ್ಲಿದ್ದಾಗ ನಿಮಗೆ ಅಷ್ಟೇನು ಉತ್ತಮ ಪರಿಣಾಮ ಬಂದಿಲ್ಲ, ಈಗಲೂ ಸಹ ನಿಮಗೆ ಅದೇ ರೀತಿಯ ಅಡ್ಡ ಪರಿಣಾಮಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಈಗಾಗಲೇ ಸಮಸ್ಯೆ ಇದ್ದವರಿಗೆ ಆರೋಗ್ಯ ಸಮಸ್ಯೆ ಈಗ ಈ ಜನವರಿ 21ರಿಂದ ಫೆಬ್ರವರಿ 24 ಸ್ವಲ್ಪ ಹೆಚ್ಚಳ ಆಗ್ಬೋದು. ಇನ್ನು ಕೆಲವರಿಗೆ ಯಾವುದೇ ರೀತಿಯ ಸರ್ಜರಿ ಅಥವಾ ಆಪರೇಷನ್ ಮಾಡುವಂಥ ನೆಸೆಸಿಟಿಗಳು ಬರುವಂಥದ್ದು, ಅಥವಾ ಆಕಸ್ಮಿಕವಾಗಿ ಕೆಲವರಿಗೆ ಈ ಎದೆ ನೋವುಗಳು ಬರುವಂಥದ್ದು, ಅಥವಾ ಏನಾದರೂ BP ಶುಗರ್ಗಳು ಹೆಚ್ಚಳ ಆಗುವಂಥದ್ದು, ಇನ್ನೇನಾದ್ರು ಈ ಅವಯವಗಳಿಗೆ ಅಂದರೆ ಆರ್ಗನ್ಗಳು ಅಂತ ಹೇಳ್ತೇವೆ ಅಂತಹ ಒಂದು ಅವಯವಗಳು ಅಂದರೆ ಲಿವರು, ಕಿಡ್ನಿಗೆ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಇನ್ಫೆಕ್ಷನ್, ನಂಜುಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ವಿಚಾರ ಬಗ್ಗೆ ಸ್ವಲ್ಪ ಸೂಕ್ತವಾದ ವೈದ್ಯಕೀಯ ತಪಾಸಣೆ, ಜೊತೆಗೆ ಸೂಕ್ತವಾದ ಚಿಕಿತ್ಸೆ, ಜೊತೆಗೆ ಆರೋಗ್ಯದ ರಕ್ಷಣೆ, ಆಹಾರ ನಿಯಮ, ಜೊತೆಗೆ ಶುದ್ಧವಾದ ಆಹಾರ, ನೀರು ಇತ್ಯಾದಿಗಳನ್ನು ಸೇವನೆ ಮಾಡುವಂಥದ್ದು ಇವೆಲ್ಲ ಮಾಡಬೇಕಾಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯವೇ ನಿಮಗೆ ಭಾಗ್ಯ ಅಂಥೇಳಿ
ಆರೋಗ್ಯದ ರಕ್ಷಣೆ ಮಾಡಬೇಕು. ಜೊತೆಗೆ ಇಲ್ಲಿ ಕೆಲವೊಂದು ಅವಘಡಗಳು ಆಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ. ವಾಹನ ಚಾಲನೆ ಮಾಡುವಾಗ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಸೇಫ್ಟಿ ರೂಲ್ಸನ್ನು ಧಿಕ್ಕರಿಸಿಕೊಂಡು ಯಾವುದೇ ರೀತಿಯ ಉಲ್ಲಂಘನೆಯನ್ನು ಮಾಡಲಿಕ್ಕೆ ಹೋದರೆ ತೊಂದರೆಗಳಿಗೆ ಸಿಲುಕೊಳ್ಳುವಂಥದ್ದು. ಜೊತೆಗೆ ಈ ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕು. ಸಿಟ್ಟು ಆತಂಕ ಎಲ್ಲ ಜಾಸ್ತಿ ಆಗುತ್ತೆ. ಹಾಗೆ ಮಾತಿನಲ್ಲಿ ಸ್ವಲ್ಪ ಹಿಂಸಾತ್ಮಕವಾದ ಮಾತುಗಳು ಬರುವಂಥದ್ದು. ಕೆಲವೊಂದು ಕಾಲದಲ್ಲಿ ಈ ಬಡಿದಾಟಗಳು ಆಗುವಂಥ ಸಾಧ್ಯತೆಗಳು ಸಹ ಬರ್ಬೋದಾಗಿದೆ. ಹಾಗೆ ವೃಶ್ಚಿಕ ರಾಶಿಯವರು ತಮ್ಮ ಮಾತಿನ ಮೇಲೆ ನಿಗಾ ಬೇಕು. ತಮ್ಮ ಒಂದು ಆರೋಗ್ಯದ ಮೇಲೆ ಕಾಳಜಿ ಬೇಕು. ಜೊತೆಗೆ ವೈಯಕ್ತಿಕ ವಿಚಾರದ ಮೇಲೆ ತುಂಬ ಗಮನ ಬೇಕಾಗುತ್ತೆ. ಹಣಕಾಸಿನ ವಿಚಾರ ಸಹ ಅಷ್ಟು ತೃಪ್ತಿಕರವಾಗಿ ಇರೋದಿಲ್ಲ. ಹಾಗಾಗಿ ಎಲ್ಲ ಸ್ವಲ್ಪ ಏರಿಳಿತಗಳು ಇರುವಂಥ ಒಂದು ಅವಧಿಯಾಗಿರುತ್ತೆ. ಈ ಮಂಗಳನ ವಕ್ರೀ ಸ್ಥಿತಿಯು ಈಗ ಮಿಥುನದಲ್ಲಿರುವಾಗ ನಿಮಗೆ ಅಷ್ಟಮದಲ್ಲಿ ನಾನಾ ರೀತಿಯ ಸಂಕಷ್ಟಗಳಿಗೆ ಕಾರಣ ಆಗ್ಬೋದಾಗಿದೆ. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ಸಂಯಮ ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಹೇಳಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಮುಂದೆ ಧನುಸ್ಸು ರಾಶಿಗೆ ನಮ್ಮ ರಾಶಿಯಿಂದ ಸಪ್ತಮ ಮತ್ತು 7ನೇ ಮನೆಯಲ್ಲಿ ಆಗುವಂಥ ಈ ಬುಧನ ವಕ್ರೀ ಸ್ಥಿತಿ. ಹಾಗಾಗಿ ಸಪ್ತಮದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗ್ತವೆ. ಹೆಚ್ಚಿನೇನು ಅಡ್ಡ ಪರಿಣಾಮಗಳಿದೆ ಅಂದರೆ ನಿಮಗೆ ಕೌಟುಂಬಿಕವಾಗಿ ಸ್ವಲ್ಪ ಏರುಪೇರುಗಳು ಬರ್ಬೋದು. ಗಂಡ ಹೆಣ್ಣಿತರ ರಿಲೇಷನ್ಶಿಪ್ ಮಧ್ಯೆ ಅಥವಾ ಇನ್ನಿತರ ನಿಮಗೆ ವೈಯಕ್ತಿಕ ಬಾಂಧವ್ಯದ ಬಗ್ಗೆ ಸ್ವಲ್ಪ ಏರುಪೇರುಗಳು ಬರ್ಬೋದು. ಇನ್ನು ವೃತ್ತಿ ಜಾಗದಲ್ಲಿ ಸಹ ನಿಮ್ಮ ಒಂದು ಸಹೋದ್ಯೋಗಿಗಳ ಜೊತೆಗೆ ಮೇಲಾಧಿಕಾರಿಗಳ ಜೊತೆಗೆ ಬಾಂಧವ್ಯ ಸ್ವಲ್ಪ ಕುಸಿತ ಆಗ್ಬೋದು. ಇನ್ನು ಕೆಲವರಿಗೆ ಉದ್ಯೋಗ ಸ್ಥಳದಲ್ಲಿ ಅವರ ಮೇಲೆ ಆರೋಪಗಳು ಬರೋದು. ವಿರುದ್ಧ ಲಿಂಗದವರಿಂದ ಅಂದರೆ ಈಗ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯಿಂದ ಅವರ ಮೇಲೆ ಆರೋಪಗಳು ಬರೋದಾಗಲಿ ಕಂಪ್ಲೇಂಟ್ಗಳು ಬರೋದಾಗಲಿ ಎಲ್ಲ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಹಾಗಾಗಿ ಮಾತಿನ ಬಗ್ಗೆ ನಿಗಾ ಬೇಕು. ನಿಮ್ಮ ನಡವಳಿಕೆ ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಅದರ ಹೊರತು ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ. ಇನ್ನು ಮಂಗಳನ ವಕ್ರೀ ಸ್ಥಿತಿಯಲ್ಲಿ ಇರುವ ಕಾರಣ ನಿಮಗೆ ಕೆಲವೊಂದು ಬಾರಿ ಇಂಥ ಒಂದು ಕೌಟುಂಬಿಕ ಸಮಸ್ಯೆಗಳು ಅಥವಾ ವೈಯಕ್ತಿಕ ಸಮಸ್ಯೆಗಳು ಬರ್ಬೋದು ಹೊರತು ಆರೋಗ್ಯವಾಗಿ ಆರ್ಥಿಕವಾಗಿ ಸ್ವಲ್ಪ ಎಲ್ಲ ನಾರ್ಮಲ್ ಆಗಿ ಇರುವಂಥ ಅವಕಾಶ ಇರುತ್ತೆ. ಆಸಕ್ತಿಯುಳ್ಳ ಧನುರಾಶಿಯವರು ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡ್ಬೋದು. ಮುಂದೆ ಮಕರ ರಾಶಿಗೆ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಆಗುವಂಥ ಘಟನೆ. ಹಾಗಾಗಿ ಷಷ್ಠದಲ್ಲಿ 6ನೇ ಸ್ಥಾನದಲ್ಲಿ ಮಂಗಳನು ಉತ್ತಮ ಫಲವನ್ನು ಕೊಡುವಂಥ ಒಂದು ಸ್ಥಿತಿಯಲ್ಲಿದ್ದಾನೆ. ಆದರೆ ಆತನಿಗೆ ವಕ್ರಗತಿ ಪ್ರಾಪ್ತವಾಗಿರೋ ಕಾರಣ ಇದು ಕೆಲವೊಬ್ಬರಿಗೆ ಉತ್ತಮ ಫಲ ಆಗ್ಬೋದು, ಕೆಲವೊಬ್ಬರಿಗೆ ಉತ್ತಮ ಫಲ ಆಗದೇ ಇರ್ಬೋದು. ಅಂದರೆ ನಿಮ್ಮ ವೈಯಕ್ತಿಕ ಕುಂಡಲಿಗೆ ಅನುಸಾರವಾಗಿ ಬುಧನ ನಿಮಗೆ ನೋಡಿದಂಥ ದಶಾಭುಕ್ತಿಗಳು ಅಥವಾ ಇನ್ನಿತರ ನಿಮ್ಮ ಕುಂಡಲಿಯ ಈ ಬುಧನ ಒಂದು ಸ್ಥಾನಗಳಿಗೆ ಇರುವಂಥ ದೃಷ್ಟಿ ಬಾಧೆಗಳು ಇವೆಲ್ಲ ಇದ್ದರೆ ಅಂತಹ ಸ್ಥಾನದಲ್ಲಿ ಉತ್ತಮ ಫಲವನ್ನು ನಿಮಗೆ ಕೆಲವರಿಗೆ ಕೊಡ್ಬೋದು. ವಿಶೇಷವಾಗಿ ಧನ ಆಗಮ ಆಗುವಂಥದ್ದು, ಅಲಾಭಗಳು ಆಗುವಂಥದ್ದು ಇರುತ್ತೆ. ಇಷ್ಟಾರ್ಥಗಳು ಸಿದ್ಧಿ ಆಗುವಂಥ ಯೋಗ ಕೆಲವರಿಗೆ ಬರುತ್ತೆ. ನೀವು ಸಾತಿಯ ಒಂದು ಪರಿಣಾಮದಲ್ಲಿದ್ದರೂ ಈ ವಕ್ರೀ ಮಂಗಳವರು ನಿಮಗೆ ಅಷ್ಟೇನು ಅಡ್ಡ ಪರಿಣಾಮಗಳು ಮಾಡೋದಿಲ್ಲ. ಷಷ್ಠದಲ್ಲಿ ಆಗುವಂಥ ಪರಿವರ್ತನೆ ಕಾರಣ ಕೆಲವೊಮ್ಮೆ ನಿಮಗೆ ಆರ್ಥಿಕವಾಗಿ ಲಾಭಗಳಾಗ್ಬೋದು, ವೈಯಕ್ತಿಕವಾಗಿ ಲಾಭಗಳಾಗ್ಬೋದು. ಅದರ ಜೊತೆಗೆ ವೈರುಧ್ಯ ಘಟನೆಗಳು ಜರುಗುತ್ತೆ. ಅಂದರೆ ಅಲ್ಲಿ ವ್ಯಕ್ತಿಗಳ ಜೊತೆ ವೈರುಧ್ಯಗಳು ಬರುವಂಥದ್ದು, ನಿಮ್ಮ ಪಾರ್ಟ್ನರ್ಗಳ ನಿಮಗೆ ವಿರುದ್ಧ ಆಗುವಂಥದ್ದು, ನಿಮ್ಮ ಬಂಧುಗಳ ವಿರುದ್ಧ ಆಗುವಂಥದ್ದು, ಅಥವಾ ಹಿಂದೆ ನಿಮಗೆ ಚೆನ್ನಾಗಿ ಮಿತ್ರರಿದ್ದಂಥವ್ರು ಈಗ ಯಾವುದೇ ಒಂದು ಕಾರಣಕ್ಕಾಗಿ ಅವರಿಗೆ ತಿರುಗಿ ಬೀಳೋದು. ಅಂದರೆ ವಕ್ರತೆಯ ಸ್ಥಿತಿಯಲ್ಲಿ ಒಂದು ವಿಚಿತ್ರ ಘಟನೆಗಳು ಎಲ್ಲರಿಗೂ ಜರುಗುತ್ತೆ. ಎಲ್ಲ ರಾಶಿಗಳ ಮೇಲೂ ಈ ವಕ್ರತೆಯ ಪರಿಣಾಮ ಇದ್ದೇ ಇರುತ್ತೆ. ಆದರೆ ಕೆಲವೊಂದು ರಾಶಿಗೆ ಸ್ವಲ್ಪ ತುಂಬ ಜಾಸ್ತಿ ಇರುತ್ತೆ. ನಿಮಗೇನು ಅಷ್ಟೇನು ಇರೋದಿಲ್ಲ. ಆದರೆ ವೈಯಕ್ತಿಕವಾಗಿ ಕೆಲವೊಮ್ಮೆ ಇಂಥ ಘಟನೆಗಳು ಜರಬಹುದು. ಒಂದು ಹಣಕಾಸಿನ ವಿಚಾರವಾಗಿ ಹಾಗೆಯೇ ನೀವು ಯಾವುದೇ ರೀತಿಯ ಹಣ ಈಗ ಇವತ್ತು ಬರುತ್ತೆ ಅನ್ನೋದು ಸ್ವಲ್ಪ ಒಂದು ಬರೋವರೆಗೂ ಬರುತ್ತೆ, ಆಮೇಲೆ ಸ್ವಲ್ಪ ಯಾವುದೇ ಕಾರಣಕ್ಕಾಗೋದು ಮುಂದುವರೆಯುವಂಥದ್ದು ಇತ್ಯಾದಿ ಎಲ್ಲ ಆಗುತ್ತೆ. ಅಂದರೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ಕಣ್ಣು ಮುಚ್ಚಾಲೆ ಆಟ ಅಂತ ಹೇಳ್ತಾರೆ. ಕಣ್ಣು ಮುಚ್ಚಾಲೆ ಆಟಗಳು ಸ್ವಲ್ಪ ನಿಮಗೆ ಆಗ್ಬೋದು. ಅದರ ಹೊರತು ನಿಮಗೆ ಹೆಚ್ಚೇನು ಕಷ್ಟಗಳೇನಿಲ್ಲ. ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಸಂಯಮವನ್ನು ಕಾಪಾಡ್ಕೋಬೇಕು. ಜೊತೆಗೆ ಒಳಿತು ಯಾವುದು ಕೆಡುಕು ಯಾವುದು ಗಮನಿಸ್ಕೊಳ್ಬೇಕು. ಅಥವಾ ಕೆಲವೊಮ್ಮೆ ನಿಮಗೆ ಮಿತ್ರ ರೂಪದಲ್ಲಿ ಬರ್ಬೋದು. ಅಥವಾ ನಿಮಗೆ ಯಾರಾದರೂ ಸ್ವಲ್ಪ ರಾಂಗ್ ಐಡಿಯಾ ಕೊಟ್ಟು ನಿಮ್ಮನ್ನು ಒಂದು ಮುಳುಗಿಸಲಿಕ್ಕೆ ಯಾವುದೇ ರೀತಿಯ ರಾಂಗ್ ಐಡಿಯಾಗಳನ್ನು ಕೊಡ್ಬೋದು. ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೋಗಿ. ಯಾವುದೇ ರೀತಿಯಲ್ಲಿ ಆತುರ ನಿರ್ಧಾರ ಬೇಡ. ಸ್ಪೀಡನ್ನು ಸ್ವಲ್ಪ ನಿಯಂತ್ರಣ ಮಾಡಿದರೆ ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ. ಜೊತೆಗೆ ಯಾವುದೇ ರೀತಿಯ ಅನುಮಾನಾಸ್ಪದ ಸಂಸ್ಥೆಗಳ ಜೊತೆ ವ್ಯವಹಾರವನ್ನು ಮಾಡೋದು ಒಳ್ಳೆಯದಲ್ಲ. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಯಾವುದೇ ಪ್ರಾರ್ಥನೆ ಶ್ಲೋಕ ನೀವು ಮಾಡಬಹುದಾಗಿದೆ ಮಕರ ರಾಶಿಯವರು. ಮುಂದೆ ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಆಗುವಂಥ ಪರಿವರ್ತನೆ. ಈ ಪಂಚಮದ ಪರಿವರ್ತನೆ ಸಾಮಾನ್ಯವಾಗಿ ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ. ಇದು ಕೆಲವೊಮ್ಮೆ ನಿಮಗೆ ವೈಯಕ್ತಿಕ ವಿಚಾರ, ಕುಟುಂಬದಲ್ಲಿ ಏನಾದರೂ ಮಾತಿನ ಚಕಮಕಿ, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ತಾಯಿ ಮಕ್ಕಳ ಮಧ್ಯೆ ಸ್ವಲ್ಪ ಬಾಂಧವ್ಯದಲ್ಲಿ ಕೊರತೆಗಳು ಬರ್ಬೋದು. ಅಥವಾ ತಂದೆ ತಾಯಿ ಹೇಳಿದ ಮಾತು ಮಕ್ಕಳಿಗೆ ಈಗ ಈ ಕುಂಭರಾಶಿಯವರು ಸ್ವಲ್ಪ ಅಪತ್ಯ ಆಗೋದಾಗಲಿ, ಅಥವಾ ಮಕ್ಕಳು ತಂದೆ ತಾಯಿಯನ್ನು ವಿರೋಧಿಸುವಂಥದ್ದಾಗಲಿ, ಅಥವಾ ತಾತ್ಕಾಲಿಕವಾಗಿ ತಂದೆ ತಾಯಿ ಜೊತೆಗೆ ಮಾತನ್ನು ಬಿಡುವಂಥ ಘಟನೆ ಇತ್ಯಾದಿಗಳ ಜರುಗುತ್ತೆ. ಇದೆಲ್ಲ ಮನೆಗಳಲ್ಲಿ ಸಾಮಾನ್ಯವಾಗಿ ಇರ್ತವೆ. ಅವೆಲ್ಲ ಸ್ವಲ್ಪ ಜರುಗುತ್ತೆ. ಜೊತೆಗೆ ಬಂಧುಗಳು ಸಹ ನಿಮ್ಮ ಸ್ವಲ್ಪ ಬೇಗ ದ್ವೇಷ ಮಾಡೋದಾಗಲಿ, ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಇವೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ಮನೆಯಲ್ಲಿ ಸಹ ನಿಮ್ಮ ತಂದೆ ತಾಯಿ ಗುರು ಹಿರಿಯರನ್ನು ಸ್ವಲ್ಪ ಗೌರವಿಸುವಂಥ ನಡವಳಿಕೆ ಮಾಡ್ಕೋಬೇಕಾಗತ್ತೆ. ಇನ್ನು ವಿಶೇಷವಾಗಿ ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇರ್ತಾರೆ ಅವರಿಗೆ ಸಹ ಹಾಗೆ ಅವರ ಒಂದು ಸಾಧನೆಗೆ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು, ಅವರ ಸಾಧನೆಗೆ ಅವರ ಸಹಪಾಠಿಗಳಂದರೆ ಅವರ ಮಿತ್ರರಿಗೆ ಸ್ವಲ್ಪ ಅಡ್ಡಗಳು ಬರೋದಾಗಲಿ, ಅವರ ವಿರುದ್ಧ ಅವರೇ ಸಂಚು ಮಾಡೋದು ಅಂಥ ಘಟನೆಗಳು ಕೆಲವೊಮ್ಮೆ ಜರುಗಬಹುದು. ಆ ಬಗ್ಗೆ ಸ್ವಲ್ಪ ಈ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರ ಹೊರತು ನಿಮಗೆ ಆರೋಗ್ಯ, ಹಣಕಾಸು ಇತ್ಯಾದಿ ವಿಚಾರಕ್ಕೇನು ಅಡೆತಡೆಗಳಿಲ್ಲ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡ್ಬೋದು. ಕೊನೆಯದಾಗಿ ಮೀನರಾಶಿಗೆ ಅರ್ಧಾಷ್ಟಮ ಅಥವಾ ನಿಮ್ಮ ರಾಶಿಯಿಂದ 4ನೇ ಸ್ಥಾನದಲ್ಲಿರುವಂಥದ್ದು.
ಆ ಚತುರ್ಥ ಸ್ಥಾನದಲ್ಲಿ ನಿಮಗೆ ಮಿಶ್ರ ಫಲಗಳು ವ್ಯಕ್ತವಾಗಿರ್ತವೆ. ಕೆಲವೊಬ್ಬರಿಗೆ ಈ ಕಾಲದಲ್ಲಿ ಆರ್ಥಿಕ ಸಂಕಷ್ಟಗಳು ಬರ್ಬೋದು, ಹಣಕಾಸು ನಿಮಗೆ ಬರಬೇಕಾದ ಹಣ ಬಾರದಿರುವಂಥದ್ದು, ಅಥವಾ ಯಾವುದೇ ರೀತಿಯ ಹಣಕಾಸಿನ ವಿಚಾರದಲ್ಲಿ ಮೋಸಕ್ಕೆ ವಂಚನೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಶತ್ರು ಪೀಡೆ ಹೆಚ್ಚಾಗುತ್ತೆ, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಸ್ವಲ್ಪ ಹೆಚ್ಚಳಾಗುವಂಥದ್ದು, ಅಥವಾ ಯಾವುದೇ ರೀತಿಯ ಕೆಲಸ ಕಾರ್ಯ ಮಾಡಿದರೆ ಅದಕ್ಕೆ ನಿಮಗೆ ಗೊತ್ತಿಲ್ಲದಂತೆ ಯಾವುದೇ ಕಾರಣದ ಕೈ ನಿಮಗೆ ತೊಂದರೆಗಳು ಮಾಡುವಂಥ ಇತ್ಯಾದಿ ಘಟನೆಗಳು ಜರುಗುತ್ತೆ. ಮನಸ್ಸಿನ ಸ್ವಲ್ಪ ಚಿಂತೆ ಹೆಚ್ಚಾಗುತ್ತೆ, ಭಯ ಹೆಚ್ಚಾಗುತ್ತೆ. ಹಾಗಾಗಿ ಇವೆಲ್ಲವೂ ಸ್ವಲ್ಪ ನಿಯಂತ್ರಣ ಮಾಡಬೇಕು. ವೈಯಕ್ತಿಕ ವಿಚಾರ, ಆರ್ಥಿಕ ವಿಚಾರ, ಜೊತೆಗೆ ಕುಟುಂಬದ ಬಾಂಧವ್ಯದ ವಿಚಾರ ಎಲ್ಲ ಸ್ವಲ್ಪ ಚೆನ್ನಾಗಿ ತೂಗಿಸ್ಕೊಳ್ಬೇಕಾಗತ್ತೆ. ಇದನ್ನು ನೆಗೆಟಿವ್ ವಿಚಾರಗಳನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿ ಸ್ವಲ್ಪ ಪಾಸಿಟಿವ್ ಅಂದರೆ ಧನಾತ್ಮಕವಾದ ಚಿಂತೆಯನ್ನು ಅಳವಡಿಸ್ಕೊಂಡ್ರೆ ಹೆಚ್ಚೇನೂ ಚಿಂತೆ ಇಲ್ಲ. ಜೊತೆಗೆ ಈ ಮಿತ್ರರು ಯಾರು, ಶತ್ರುಗಳು ಯಾರು, ಅಥವಾ ನಿಮಗೆ ಮೋಸ ಮಾಡೋರು, ವಂಚನೆ ಮಾಡೋರು ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿಯ ನೀವು ಇಂಥ ಮೋಸಕ್ಕೆ ವಂಚನೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಆತಂಕ, ಭಯ, ಧೈರ್ಯ ಸಾಲದೆಲ್ಲ ಇರುತ್ತೆ. ಅದನ್ನು ಸ್ವಲ್ಪ ನೀವು ಮನೋನಿಯಂತ್ರಣ ಮಾಡಿಕೊಳ್ಬೇಕು. ಕೊನೆಗೆ ಹೇಳ್ತಕ್ಕಂಥ ಈ ಪ್ರಾರ್ಥನೆ ಸ್ತುತಿ ಶ್ಲೋಕವನ್ನು ಹೇಳ್ಬೋದಾಗಿದೆ ಮೀನರಾಶಿಯವರು. ಇಲ್ಲಿವರೆಗೆ ಈ ಕುಜನ ವಕ್ರಿ ಚಲನೆ ಮಿಥುನ ರಾಶಿಯಲ್ಲಿ ಜನವರಿ 21ರಿಂದ ಫೆಬ್ರವರಿ 24ರ ಅವಧಿಯ 34 ದಿನಗಳ ಒಂದು ಸಾಮಾನ್ಯ ಸಾರ್ವತ್ರಿಕ ಫಲ ಹಾಗೂ 12 ರಾಶಿಗಳ ಮೇಲೆ ಆಗುವುದಂಥ ಸಂಕ್ಷಿಪ್ತ ಫಲದ ವಿವರಣೆ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸಂಕಷ್ಟ ಫಲಗಳು, ಮಿಶ್ರ ಫಲಗಳು ವ್ಯಕ್ತವಾಗಿವೆ. ಇಂಥ ಮಧ್ಯಮ, ಸಂಕಷ್ಟ, ಮಿಶ್ರ ಇತ್ಯಾದಿ ಬಂದರೂ ಆತಂಕ, ಭಯ ಪಡೆದೇ ಸರಳವಾದ ಪರಿಹಾರ ಮಾರ್ಗ, ಪ್ರಾರ್ಥನಾ ಮಾರ್ಗ ಋಷಿಮುನಿಗಳು ಹಿಂದೆ ಸೂಚಿಸಿದ್ದಾರೆ. ವೇದವ್ಯಾಸ ಭಗವಾನ ರಚಿತರಾದಂಥ ಸರಳವಾದ ಮಂಗಳ ಶ್ಲೋಕ ಸಾಮಾನ್ಯವಾಗಿ ಎಲ್ಲರೂ ಕೇಳಿಸ್ಕೊಂಡಿರ್ತೀರ, ಅದನ್ನೇ ಹೇಳ್ಬೋದಾಗಿದೆ. ಮತ್ತೊಮ್ಮೆ ಅದನ್ನು ಕೇಳಿಸ್ಕೊಳ್ಳಿ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಇದು ಸರಳವಾದ ವೇದವ್ಯಾಸ ಭಗವಾನ ರಚಿತವಾದಂಥ ಈ ಮಂಗಳನ ಶ್ಲೋಕ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ ಅನ್ನೋದು ಸರಳವಾದ ಶ್ಲೋಕ. ಇದನ್ನೇ ನೀವು ರಿಪೀಟ್ ಮಾಡಿ ಹೇಳ್ಬೋದು. 3 ಬಾರಿನೋ 6 ಬಾರಿನೋ ಇಲ್ಲ 9 ಬಾರಿನೋ ಹೇಳ್ಬೋದು. 9 ಅನ್ನೋದು ಮಂಗಳಿನ ಒಂದು ಸಾಂಕೇತಿಕವಾದ ಸಂಕೇತ. 9 ಅನ್ನೋದು ಮಂಗಳನ್ನು ಸೂಚನೆ ಮಾಡುವಂಥ ಸಂಖ್ಯೆ. ಹಾಗಾಗಿ 9 ಬಾರಿ ಇದೇ ಶ್ಲೋಕನ ರಿಪೀಟ್ ಮಾಡಿ ಹೇಳ್ಬೋದು, ಅಥವಾ 3 ಬಾರಿನೋ 6 ಬಾರಿನೋ ಹೇಳ್ಬೋದಾಗಿದೆ. ಇದು ಸರಳವಾಗಿದೆ. ಇದನ್ನು ನೀವು ಪಠನೆ ಮಾಡ್ಕೋಬೋದು. ಅದೇ ರೀತಿ ಮಂಗಳನ ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ. ಅದನ್ನು ಸಹ ನೀವು ಈ ರೀತಿ 3 ಅಥವಾ 6 ಅಥವಾ 9 ಬಾರಿ ಇದನ್ನು ಪಠನೆ ಮಾಡ್ಬೋದು. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ಸದ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾಹರತು ಮೇ ಕುಜಃ. ಮತ್ತೊಮ್ಮೆ ಕೇಳ್ಕೊಳ್ಳಿ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ಸದ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾಹರತು ಮೇ ಕುಜಃ ಅಂತ ಹೇಳಿ ಆ ಕುಜನ ಒಂದು ಪೀಡಾ ಪರಿಹಾರ ಶ್ಲೋಕ ಬರುತ್ತೆ. ಅದನ್ನು ಪಠನೆ ಮಾಡ್ಬೋದು. ಅದನ್ನು ಸಹ ನಿಮಗೆ ಈ ರೀತಿಯ ಗ್ರಹ ದೋಷಗಳು ಯಾರಿಗೆ ಹೇಳಿದರೆ, ಅಥವಾ ದೋಷ ಇದ್ದವರು ಇಲ್ಲದವರು ಯಾರು ಹೇಳ್ಬೋದು. ಹಾಗಾಗಿ ಧರಣಿ ಗರ್ಭ ಸಂಭೂತ ಅಥವಾ ಈ ಒಂದು ಭೂಮಿಪುತ್ರ ಮಹಾತೇಜ ಇದರಲ್ಲಿ 2 ಶ್ಲೋಕವನ್ನು ಹೇಳ್ಬೋದು. ಅದನ್ನು ನಿಮಗೆ ಸಹಾಯಕ ಆಗುತ್ತೆ. ಅದೇ ರೀತಿ ಈ ಮಂಗಳ ಗ್ರಹದ ಒಂದು ಅಧಿದೇವತೆಗಳಾಗಿ ಗಣೇಶ, ಸುಬ್ರಹ್ಮಣ್ಯ ಅಥವಾ ಅಮ್ಮನವರು, ದೇವಿ ಇತ್ಯಾದಿಗಳನ್ನು ನಾವು ಸಂಕೇತ ಮಾಡ್ತೇವೆ. ಹಾಗೆ ವಿಶೇಷವಾಗಿ ಗಣಪತಿಯ ಶ್ಲೋಕ, ಗಣಪತಿಗೆ ಸಂಬಂಧಪಟ್ಟ ಮಂತ್ರಗಳು, ಸುಬ್ರಹ್ಮಣ್ಯ ಸ್ವಾಮಿಯ ಶ್ಲೋಕ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ತರ, ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಲಲಿತಾ ಅಷ್ಟೋತ್ತರ, ಲಲಿತಾ ಸಹಸ್ರನಾಮ ಅಥವಾ ಮಂಗಳ ಗೌರಿಯ ಸ್ತೋತ್ರ, ಯಾವುದೇ ರೀತಿಯ ಈ ಗಣೇಶ, ಸುಬ್ರಹ್ಮಣ್ಯ ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ಮಂತ್ರಗಳ ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ಇನ್ನು ಈ ಗಣೇಶ, ಸುಬ್ರಹ್ಮಣ್ಯರ ದೇವಾಲಯಗಳಿಗೆ ಮಂಗಳವಾರದಂದು ಸಂದರ್ಶನ ಮಾಡೋದು, ಅಮ್ಮನವರ ದೇವಾಲಯಕ್ಕೆ ಮಂಗಳವಾರ ಸಂದರ್ಶನ ಮಾಡ್ಬೋದು. ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕ ಅರ್ಚನೆಗಳನ್ನು ಸಲ್ಲಿಸುವಂಥದ್ದು. ಜೊತೆಗೆ ಈ ಮಂಗಳನಿಗೆ ಸಂಬಂಧಿತವಾದ ದಾನ ಧರ್ಮಗಳು ಅಂತ ಗೊತ್ತಿರುತ್ತೆ. ಅದು ದಾನ ಧರ್ಮ ತೊಗರಿ ಬೇಳೆ, ತೊಗರಿ ಕಾಳನ್ನು ಆಗಿ ದಾನವಾಗಿ ಕೊಡುತ್ತೆ ಮಂಗಳವಾರದಂದು. ಜೊತೆಗೆ ಕೆಂಪು ಬಣ್ಣದ ಹಣ್ಣು, ಕೆಂಪು ಬಣ್ಣದ ತರಕಾರಿಗಳನ್ನು ಸಹ ದಾನ ಧರ್ಮವಾಗಿ ಕೊಡುವಂಥದ್ದು. ಈ ರೀತಿ ಮಂಗಳನ ಸಂಬಂಧಿತವಾದ ಹಲವಾರು ಪರಿಹಾರ ಉಪಾಯಗಳಿರ್ತವೆ. ಗಣೇಶ, ದೇವಿ, ಸುಬ್ರಹ್ಮಣ್ಯರ ಭಕ್ತಿಯನ್ನು ಮಾಡೋದು. ಇನ್ನು ಈ ವೀರಭದ್ರೇಶ್ವರ, ಕಾಲಭೈರೇಶ್ವರ, ಮುನೇಶ್ವರ, ನರಸಿಂಹಸ್ವಾಮಿ ಇವರು ಸಹ ಮಂಗಳಿನ ಒಂದು ಸಾಂಕೇತಿಕವಾದ ಶಕ್ತಿಯ ಒಂದು ಅಧಿದೇವತೆಗಳಾಗಿರ್ತಾರೆ. ಹಾಗಾಗಿ ಇಂತಹ ದೇವಾಲಯಗಳಿಗೂ ಮಂಗಳವಾರದಂದು ನೀವು ಹೋಗ್ಬೋದು. ಅಥವಾ ಇಂತಹ ದೇವಾಲಯಗಳಿಗೆ ವೀರಭದ್ರ, ಮುನೇಶ್ವರ ಅಥವಾ ಮಹಾಕಾಳೇಶ್ವರ, ನರಸಿಂಹಸ್ವಾಮಿ ಇತ್ಯಾದಿ ದೇವಗಳಿಗೆ ಸಹ ಮಂಗಳವಾರದಂದು ನೀವು ಈ ಏನಾದರೂ ಸೇವೆಗಳನ್ನು ಸಲ್ಲಿಸೋದು, ಅಭಿಷೇಕ ಅರ್ಚನೆಗಳನ್ನು ಮಾಡೋದು ಸಹ ಮಂಗಳ ದೋಷ ನಿವಾರಣೆಗೆ ಅಥವಾ ಮಂಗಳಿಂದ ಆಗುವ ಅಡ್ಡ ಪರಿಣಾಮ ನಿವಾರಣೆಗೆ ಬಹಳ ಉಪಯುಕ್ತವಾಗುತ್ತೆ. ತೊಗರಿ ಬೇಳೆ, ತೊಗರಿ ಕಾಳು ಅಥವಾ ಕೆಂಪು ತರಕಾರಿ, ಕೆಂಪು ಹಣ್ಣುಗಳನ್ನು ಅಲ್ಲಿ ದಾನ ಧರ್ಮವಾಗಿ ಕೊಡ್ಬೋದಾಗಿದೆ. ಇದಲ್ಲದೆ ಈ ಕಾಲದಲ್ಲಿ ಹೇಳುವಂಥ ರಕ್ತದಾನವು ಸರ್ವಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಹಾಗಾಗಿ ಮಂಗಳನಿಗೆ ಸಂಕೇತವಾದ ರಕ್ತದಾನವನ್ನು ಸಹ ಮಾಡೋದು ಬಹಳ ಸರ್ವಶ್ರೇಷ್ಠವಾದ, ಸಾಮಾಜಿಕವಾಗಿಯೂ ಜೊತೆಗೆ ಈ ಒಂದು ವೈಯಕ್ತಿಕವಾಗಿ ಮಾಡೋದು ಉತ್ತಮವಾದ ದಾನ ಆಗಿರುತ್ತೆ. ಇವೆಲ್ಲವೂ ಸಾರ್ವತ್ರಿಕವಾಗಿ ಈ ಮಂಗಳನ ಒಂದು ವಕ್ರಗತಿಯ ಪರಿಣಾಮವನ್ನು ಈಗಾಗಲೇ ವಿವರಣೆ ಮಾಡಿದ್ದೇನೆ. ಈ ವಕ್ರೀ ಕಾಲದಲ್ಲಿ ಮಂಗಳನಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ನಿಮಗೆ ಬಾರದಿರಲಿ. ತಮಗೆಲ್ಲರಿಗೂ ಆ ಮಂಗಳನ ಅನುಗ್ರಹದಿಂದ ಸರ್ವ ಮಂಗಳಗಳು ಸಿದ್ಧಿಯಾಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.